ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮತಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ಆತ್ಮೀಯ ಸ್ವಾಗತ. ನಾನು ಇವತ್ತು ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಲಿಕ್ಕೆ ಬಂದಿದ್ದೇನೆ. ಕಾರಣ ಏನಂದ್ರೆ, ಅನೇಕರು ನನಗೆ ಹೇಳ್ತಾ ಇದ್ರು ಅಥವಾ ಬೇರೆ ಬೇರೆಯವ್ರ ಮೂಲಕ ಕೇಳ್ತಾ ಇದ್ದೆ, ಇವರು ತುಂಬಾ ಗುಂಡಾಗಿರಿ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಾರೆ, ಎಲ್ಲಂದ್ರಲ್ಲಿ ಸಿಕ್ಕಾಪಟ್ಟೆ ಬಡ್ಡಿಗೆ ದುಡ್ಡು ಬಿಟ್ಟಿದ್ದಾರೆ. ಅದು ವಾರದ ಬಡ್ಡಿ ಇರ್ಬೋದು, ಮೀಟರ್ ಬಡ್ಡಿ ಇರ್ಬೋದು, ಹೀಗೆ ಜನಗಳನ್ನ ಸುಲಿಗೆ ಮಾಡಿ ಹಣ ಮಾಡ್ಕೊತಿದ್ದಾರೆ ಅನ್ನೋ ಒಂದು ನನ್ನ ಕಿವಿಗೆ ಒಂದು ಬರ್ತಾ ಇತ್ತು ಪದೇ ಪದೇ. ಇದನ್ನ ಕ್ಲಿಯರ್ ಮಾಡ್ಕೋಬೇಕನ್ನೋ ಕಾರಣಕ್ಕೆ ನೇರವಾಗಿ ಆ ವ್ಯಕ್ತಿಯನ್ನ ಇವತ್ತು ಭೇಟಿ ಆಗ್ಲಿಕ್ಕೆ ಬಂದಿದ್ದೀನಿ. ನಾನು ಕೇಳೋ ನೇರವಾದ ಪ್ರಶ್ನೆಗೆ ಅವರು ನೇರವಾಗಿನೇ ಉತ್ತರ ಕೊಡ್ತಾರೆ. ಯಾಕಂದ್ರೆ ಯಾವುದು ಮುಚ್ಚುಮರ ಇಲ್ಲದೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ. ಯಾರೋ ಬೇರೆ ಕಾಂಜಿ ಪಂಜಿ ವ್ಯಕ್ತಿ ಆಗಿದ್ರೆ ನಾನು ಮುಂದೆ ಹೋಗಿ ಮಾತಾಡಿಸುವಂತ ವ್ಯಕ್ತಿನೂ ಅಲ್ಲ. ಅವ್ರು ಯಾರು ಅಂತಂದ್ರೆ, ಹುಬ್ಬಳ್ಳಿಯಲ್ಲಿ ಅವರ ಕುಟುಂಬಕ್ಕೆ ಒಂದು ಒಳ್ಳೆ ಹೆಸರಿದೆ. ಶಿರ್ಕೋಳ್ ಅಂತ ಕುಟುಂಬದ ಹೆಸರು ಕೇಳ್ತೀರ. ಸೊ ಆ ಕುಟುಂಬದಲ್ಲಿ ಜನಿಸಿದ ಒಬ್ಬ ಸದಸ್ಯ ಅಯ್ಯಪ್ಪ ಶಿರ್ಕೋಳ್ ಅಂತ. ಬನ್ನಿ, ಇವತ್ತು ನಿಮ್ಮ ಎದುರುಗಡೆನೆ ಮುಖಾಮುಖಿಯಾಗಿ ನಾನು ಕೇಳೋ ನೇರವಾದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತಾರೆ. ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅಯ್ಯಪ್ಪ ಶಿರ್ಕೋಳ್ ಅವರೇ, ನಮಸ್ತೆ. ಅಯ್ಯಪ್ಪ ಶಿರ್ಕೋಳ್ ಅವರೇ, ಹೇಗಿದ್ದೀರಿ? ಏನಿಲ್ಲ, ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ನೇರವಾಗಿ ನಿಮ್ಮ ಉತ್ತರವನ್ನ ಕೊಡಿ. ಅಯ್ಯಪ್ಪ ಶಿರ್ಕೋಳ್ ಅಂದ್ರೆ ರೌಡಿನ ಅಥವಾ ಗುಂಡಾನ ಅಥವಾ ಉದ್ಯಮಿನ, ಯಾರು? ನಾ ಒಂದ್ ಮಾತೇನ್ ಹೇಳ್ಬೇಕಂದ್ರೆ, ರೋಡಿ ಅನ್ನೋರು ರೋಡಿ ಅದೇನಿ, ಉದ್ಯಮಿ ಅನ್ನೋರ್ಗೆ ಉದ್ಯಮಿ ಅದೇನಿ, ಒಳ್ಳೆ ಮನುಷ್ಯರ ಜೋಡಿ ಇದ್ದವ್ರ ಜೋಡಿ ಒಳ್ಳೆತನ ಐತಾರ. ಆದ್ರೆ ನನ್ನ ಜೋಡಿ ಇದ್ದವ್ರಿಗೆ ನಾ ಏನ್ ಅನ್ನೋದು ಗೊತ್ತಾಗೈತೆ, ಅಲ್ಲಿ ಮಠ ಯಾರಿಗೇನು ಗೊತ್ತಾಗೋದಿಲ್ರಿ. ಮಾತೈದಂತ ಎಲ್ಲಾರು 108 ಹೇಳ್ತಾರೆ. ಅದು ನನ್ನ ಜೋಡಿ ಇದ್ದ ಅದ ನಡತನ ತಗೊಂಡ್ ಹೋದ್ರೆ ಅವ್ರಿಗೆ ನಾ ಯಾರು ಅನ್ನೋದು ಗೊತ್ತಾಗೈತೆ, ಅಲ್ಲಿ ಮಠ ಯಾರು ಗೊತ್ತಾಗೋದಿಲ್ಲ. ನನಗಿರೋ ಮಾಹಿತಿ ಪ್ರಕಾರ ಬಹಳ ಕೋಪಿಷ್ಟ ಅಯ್ಯಪ್ಪ. ಎಲ್ಲರ ಜೊತೆಗೆ 1-3 ತಿಂಗಳು ಫ್ರೆಂಡ್ಶಿಪ್ ಮಾಡ್ತಾನೆ, ಆಮೇಲೆ ಬಿಟ್ಬಿಡ್ತಾನೆ ಸಿಟ್ಟಲ್ಲಿ. ಅಂದ್ರೆ ಯಾವಾಗ ಚೆನ್ನಾಗಿರ್ತಾನೆ ಯಾವಾಗ ಕೆಡ್ತಾನೆ ಗೊತ್ತಾಗಲ್ಲ ಅಂತ ಅಭಿಪ್ರಾಯ. ನನ್ನ ಜೋಡಿ ಬಿಟ್ಟು ಹೋಗ್ಬೇಕು ಅನ್ನೋದು ಅರ್ಥ ಏನೈತಲ್ರ, ನಾನಾಗ್ಲೇ ಯಾರು ಬಿಟ್ಟು ಹೋಗುದಿಲ್ರಿ. ಅವ್ರು ಬಿಟ್ಟು ಹೋಗೋಂಗ ಇನ್ನೊಬ್ಬರ ಸಂಬಂಧ ನನ್ನ ಕಡೆ ಕೆಡಿಸ್ಕೊಂಡು ಹೋಗ್ತಾರ್ರಿ. ಈಗಿನ ಜಗತ್ನಾಗ ಹೆಂಗದಾರ ಮಂದಿ ಅಂದ್ರಿ, ಇಲ್ಲೂ ಇರ್ತಾರ ಅಲ್ಲಿಯೂ ಇರ್ತಾರೆ, ಇನ್ನೊಬ್ಬರ ಕಡೆನೂ ಇರ್ತಾರೆ, ಮತ್ ಇನ್ನೊಬ್ಬರ ಕಡೆನೂ ಇರ್ತಾರೆ. ಯಾರ ಜೋಡಿ ಯಾರು ಬೇಕಾದಿರ್ಲಿ, ನನಗೇನ ಪ್ರಾಬ್ಲಮ್ ಇಲ್ಲ, ಅದ್ರ ಸಂಬಂಧ ಏನ್ ಪ್ರಾಬ್ಲಮ್ ಇಲ್ಲ. ಅದ್ರ ನಿಯತ್ತಾಗಿರ್ಬೇಕ್ರಿ. ಇಲ್ಲಿಂದ ತಗೊಂಡು ಅಲ್ಲಿ ಹೋಗಿ ಹೇಳೋದು, ಅಲ್ಲಿಂದ ತಗೊಂಡೋಗಿ ಇಲ್ಲಿ ಹೇಳೋದು, ಅದೆಲ್ಲ ನಮ್ಗೆ ಸರಿ ಅನ್ಸೋದಿಲ್ರಿ. ಮತ್ತ ನಮ್ಮ ಜೋಡಿ ಇದ್ದಾಗ ನಂಗೆ ಅಣ್ಣ ಅನ್ನೋದು, ಅವನ ಜೋಡಿ ಇದ್ದಾಗ ಅವಂಗ ಅಣ್ಣ ಅನ್ನೋದು, ಅವ್ರ ಜೋಡಿ ಇದ್ದಾಗ ನಂಗೆ ಬೈದು, ನನ್ನ ಜೋಡಿ ಇದ್ದಾಗ ಅವ್ರ ಬಗ್ಗೆ ಬೈದಾಡೋದು ಮಾಡ್ತಾರೆ. ಅದ ನಮ್ಗೆ ಸಿರೋದಿಲ್ಲ ಅದು. ಆದ್ರೆ ಏನ್ರಿ, ನಿಯತ್ತಾಗಿ ಒಮ್ಮೆ ಇರ್ಬೇಕ್ರಿ. ಅಂದ್ರೆ ಇದು ನಿಮಗ ಏನಾರು ಇದು ಹಿಂಗ್ ಮಾಡ್ತಾ ಇದಾರೆ ಅನ್ನೋದು ಕನ್ಫರ್ಮ್ ಇದೆಯೋ ಅಥವಾ ಯಾರ್ದಾರ ಹೇಳಿಕೆ ಮಾತು ಕೇಳ್ಕೊಂಡು ನೀವು ಹೇಳ್ತಾ ಇದ್ರು? ಒಂದೇದ್ರಿ, ನಾನು ಮಂದಿ ಮಾತು ಕೇಳು ಮಗ ಆದ್ರೆ ನಂದೇನಿದ್ರು ಮುಂದೆ ಮಾತಾಡಿ ಕೆಟ್ಟಕ್ಕೆ ಹೊರತು ಹಿಂದೆ ಕೆಟ್ಟ ಆಗೋದಿಲ್ರಿ. ಆದ್ರೆ ನಂದೇನೈತೆ ಅಂದ್ರ ಪಕ್ಕ ಅವ್ ಮಾತಾಡಿದ ಖರೆ ಐತೆ ಅಂದಾಗ ನಾ ತಿಳ್ಕೊಂಡ ನಾ ಮಾತಾಡೋದು ಬಿಡ್ತೇನಿ, ಅವ್ರ ದೋಸ್ತಿ ಕಟ್ ಮಾಡ್ತೇನಿ. ನಾನಾಗ್ಲಿ ಹಂಗ ಹುಚ್ಚರ್ಗತೆ ಬಿಟ್ಟ ಇದು ಮಾಡಕ್ ಹೋಗೋದಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ರೌಡಿಸಮ್ ಮಾಡೋರ ಜೊತೆಗೆ ರೌಡಿ ತರ ಇರ್ತೀರಿ, ಗುಂಡಾಯಿಸಮ್ ಮಾಡೋರ ತರ ಗುಂಡಾ ತರ ಇರ್ತೀರಿ, ಉದ್ಯಮಿಗಳ ಜೊತೆಗೆ ಉದ್ಯಮಿ ತರ ಇರ್ತೀರಿ. ಹೌದು. ನಿಮ್ಮ ಜೊತೆಗೆ ಯಾರು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ಅವ್ರ ಮುಖವನ್ನು ನಿಮ್ಗೆ ತೋರಿಸ್ತಾರೆ, ನೀವು ಆ ಮುಖ ನೀವು ಅವ್ರು ತೋರಿಸ್ತೀರಿ ಅಂತ ನೀವು ಹೇಳ್ತಾರೆ. ಹೌದ್ರಿ. ಅಂದ್ರೆ ನಮ್ ಕಡೆ ಯಾರು ಯಾವ ಟೈಪ್ ಬರ್ತಾರಲ್ರಿ ಮಂದಿ, ಆ ಟೈಪ್ ಬರ್ತಾರ್ರಿ. ಒಂದೇದ ಮಂದಿಗೆ ಕಣ್ಣಾಗ ಗುಂಡಾ ರೋಡಿ ಅನ್ನೋದು ಯಾರಿಗೈತಲ್ರಿ, ಅದ್ ಎದ್ರ ಸಂಬಂಧ ಐತೆ ಅದನ್ನು ಹೇಳ್ತೇನ್ರಿ ನಾನು ನಿಮ್ಗೆ. ನಮ್ದು ಬಾರ್ ಅಂಗಡಿ ದಂಧೆ ಅದಾವ್ರಿ, ಬಿಸ್ನೆಸ್. ನಮ್ ಬಾರ್ ಅಂಗಡಿ ಬಿಸ್ನೆಸ್ ರೀ. ಬಾರ್ ಅಂಗಡಿ ಒಳಗೆ ಏನಾಗೈತ್ರಿ, ಒಬ್ಬರು ಕೊಳು ಮಾಡೋರು ಬರ್ತಾರ, ಪಾಕೆಟ್ ಹೊಡೆಯೋರು ಬರ್ತಾರ, ಒಬ್ಬರು ಒಳ್ಳೆತನ ಇದ್ದವ್ರು ರೈತರು ಬರ್ತಾರೆ, ಎಲ್ಲಾರು ಬರ್ತಾರ ನಮ್ಮ ಅಂಗಡಿಗೆ. ಪ್ರತಿಯೊಬ್ರು ಬರ್ತಾರ ಮನಿಗೆ, ಅಂಗಡಿ ಬಾರ್ ಅಂಗಡಿ ಕುಡಿಯಾಕ್ರಿ ಪ್ರತಿಯೊಬ್ರು ಬರ್ತಾರ ನಮ್ಮ ಅಂಗಡಿಗೆ. ಅದ್ರೊಳಗೆ ಏನಾಗೈತ್ರಿ, ಹುಬ್ಳ್ಯಾಗ ಸ್ವಲ್ಪ ನಾನನ್ನೋರ್ ಕುಡಿದಿಶನ್ಯಾಗ ದೊಡ್ಡ ಸಲ ತೋರ್ಸೋರು ಬಾ ಅಂದಿದಾರೆ. ನನ್ ತಲೆ ಗಟ್ಟಿ ಐತೆ ಅಂತ ತೋರ್ಸೋರು ಬಾ ಇರ್ತಾರೆ. ಅವಾಗಿನ ಟೈಮ್ನಾಗ ಏನಾಗೈತ್ರಿ, ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ನಾವು ಕೊಟ್ಟೇವಿ. ಆ ಉತ್ತರ ಕೊಟ್ಟಿದ್ದಕ್ಕೆ ಅದ್ ಎಷ್ಟೋ ಮಂದಿ ಈಗನ್ನಾದ್ರೂ ಅಯ್ಯಪ್ಪ ಹಿಂಗ ರೋಡಿ ಅದಾನ ಗುಂಡಾ ಅದಾನ ಅನ್ನೋದು ಅಷ್ಟೇ ಐತ್ರಿ. ಅಯ್ಯಪ್ಪನ ಜೋಡಿ ಇದ್ದ ನೋಡಿದಾಗ ಗೊತ್ತಾಗೈತೆ ಅಯ್ಯಪ್ಪ ಯಾರ, ಅಯ್ಯಪ್ಪ ಹೆಂಗದಾನ, ಅವ್ನ ಮನಸ್ಸು ಹೆಂಗೈತೆ ಅನ್ನೋದು ಗೊತ್ತಾಗೈತೆ. ಅಲ್ಲಿ ಮಠ ಯಾರಿಗೂ ಗೊತ್ತಾಗುದಿಲ್ಲ. ಅವಾಗ್ಲಿಂದ ಇವಾಗಿನ ಮಾತಾಡು ನಾವ್ ಒಂದ್ ಟೈಪ್ ಗುಂಡಾಗದ್ದಂಗೆ ಕಾಣ್ತೀನಿ. ಯಾರಿಗೆ ನನ್ನ ಬಗ್ಗೆ ಚಲೋ ಐತಿ ಗೊತ್ತೈತಲ್ಲ, ಅವ್ರು ನನ್ನ ಜೋಡಿ ಅದಾರ ಸಾಕ್, ಅವ್ರ ಅಷ್ಟ ಸಾಕ್ರಿ. ಇಷ್ಟು ನನ್ನ ಜೋಡಿ ಇರ್ಬೇಕಂತ ಏನಿಲ್ಲ. ನನ್ ಬಗ್ಗೆ ನನ್ನ ಮನಸ್ಸು ಹೆಂಗೈತೆ ಅಂತ ತಿಳ್ಕೊಂಡವ್ರು ಅದಾರ್ರಿ. ಒಂದ್ 3-4 ಮಂದಿ ಅದ ಅಷ್ಟ ಸಾಕ್, ನನ್ಗೆ ಬೇರೆ ಯಾರು ಬೇಡ. ಇದೇ ರೀತಿ ನೀವು ಹೊರಗಡೆ ಹೇಗೆ ನೀವು ಕೆಲವು ಸ್ನೇಹಿತರ ಜೊತೆಗೆ ಸ್ವಲ್ಪ ದಿವಸ ಇರೋದು ವಿರೋಧ ಮಾಡ್ತೀರಿ, ಹಾಗೆ ನಿಮ್ಮ ಕುಟುಂಬದಲ್ಲೂ ಕೂಡ ನೀವು ಆತರ ಅಂತ ನಾನು ಕೇಳ್ಪಡ್ತೀನಿ. ಈ ಮಾತಿ ನೀವು ಕೇಳಿದ್ರಲ್ಲ, ಬಾಳ ಚಂದ ಕೇಳಿದ್ರು ನನಗೆ.
ನಾ ಯಾರ ಜೋಡಿ ನಾ 3-4 ತಿಂಗಳು ಎದಕ್ ಇರ್ತೇನೆ ಅಂತ ಗೊತ್ತೈತೆ ನಿಮಗ. ಒಂದೇದ ನಾ ಏನಿದ್ರು ಮುಂದೆ ಹಾರಿಸ್ತೇನ್ರಿ ನಾ ಎಲ್ಲಾರ್ಗು. ಅದಕ್ಕೆ ಅವ್ರಿಗೆ ಎಲ್ಲಾರ್ಗು ನನ್ನ ಬಗ್ಗೆ ಕೆಟ್ಟ ಐತ್ರಿ. ಈಗಿನ ಜಗತ್ನಾಗ ಹೆಂಗೈತ್ರಿ, ಬೆನ್ನಿ ಹಚ್ಚಿ ತುಪ್ಪ ಹಚ್ಚಿ ಚಂದಂಗ ಮಸಾಜ್ ಮಾಡಿ ಮಾಡ್ತಾರಲ್ಲ, ಅಂತವ್ರಿಗೆ ಸಾಯಿ ಮಟನು ನಮ್ ಮನುಷ್ಯ ಅಂತ ಹೋಗಿ ಮಾತಾಡ್ತಾರ. ನಮ್ದು ಹಂಗಿಲ್ರಿ. ನಮ್ಮ ಮನ್ಯಾನವ್ರು ಇರ್ಲಿ ಹೊರಗಿನವ್ರು ಇರ್ಲಿ ಎಲ್ಲಾರು ಒಂದೇ ಲೆವೆಲ್ಲ ನೋಡ್ತೇವೆ. ನಮ್ಮ ಮನ್ಯಾನವ್ರು ಅದಾರ ಅಂತೇಳಿ ಅವ್ರಿಗೆ ಎಬಿಸಿಡುದು, ಹೊರಗಿನವ್ರು ಅದಾರ ಅಂತೇಳಿ ಅವ್ರಿಗೆ ತಳ ಮಾಡುದು ಅಂತ ಶನಿತಿನ ಬುದ್ಧಿ ನನ್ನ ಕಡೆ ಇಲ್ರಿ. ಎಲ್ಲಾರು ಒಂದೇ ಟೈಪ ನೋಡವ್ ನಾನು. ಅದಕ್ಕೆ ನಾ ಏನಿದ್ರು ಮುಂದೆ ಹೇಳ್ತಿಲ್ಲ. ಅದಕ್ಕೆ ನನ್ನ ಬಗ್ಗೆ ಬಾ ಮಂದಿ ಸೇರುದಿಲ್ಲ. ಅದಕ್ಕೆ ಅವ್ ಮುಂದ್ ಬೈದ್ ಬಿಡ್ತಾನವ, 4 ಮಂದಿ ನೋಡೋದಿಲ್ಲ. ಅದ್ರ ಸಂಬಂಧ ನನ್ ಬಿಟ್ಟ ಸ್ವಲ್ಪ ದೂರ ಹೋಗ್ಬಿಡ್ತಾರ ಅಷ್ಟೇ, ಬೇರೆ ಏನಿಲ್ಲ. ನಾ ಬೇಕಂದವ್ರು ಅದಾರ ನನ್ನ ಕಡೆ ರೀ, ಸಾಕ್ರಿ. ಒಂದ್ 10-12 ಮಂದಿ ಅದಾರ. ಬೇರೆ 4-5 ಮಂದಿ ಏನಾದ್ರು ನನ್ ಜೀವ ಕೊಡೋರು 4-5 ಮಂದಿ ಅದಾರ್ರಿ. ಅದ್ ನನ್ ಸಂಬಂಧ ಜೀವ ಕೊಡಾಕ ಒಂದ್ 15-20 ಮಂದಿ ಅದಾರಿ ಹುಡುಗರ. ಬಾ ಚಲೋ ಹುಡುಗರು ಅದಾರ್ರಿ. ನನ್ ನಂಬ್ಯಾರ. ನಾ ಸಾಯೋಳಗ ಅವ್ರಿಗೆ ಏನ್ ಮಾಡ್ಬೇಕು ಮಾಡಿ ಇಟ್ಟ ಓಕೆ. ಇದ್ರ ಬಿಟ್ರೆ ಏನಿಲ್ರಿ ಬೇರೆ. ಅಂದ್ರೆ ನಿಮ್ಮ ಜೊತೆಗೆ 15-20 ಜನ ಏನದಾರ ನಿಮ್ಮ ಸಂಬಂಧ ಜೀವ ಕೊಡುವಂತವ್ರು ಅವ್ರ ರೌಡಿಗಳ? ರೌಡಿಗಳು ಅಲ್ರಿ ನಾರ. ಅದ್ರ ನಮ್ಮ ಹುಬ್ಳಿ ಮಂದಿ ಗೊತ್ತೈತ್ರಿ. ನನ್ ಜೋಡಿ ಅಡ್ಡಾಡ್ರ ಯಾರು ರೌಡಿ ಅದಾರ, ಯಾರು ಒಳ್ಳೆ ಮನುಷ್ಯ ಅದಾರ ಅನ್ನೋದು ಹುಬ್ಳಿ ಮಂದಿ ಗೊತ್ತೈತಿ. ಅದನ್ನ ಡಿಸೈಡ್ ಮಾಡೋದು ಮಂದಿ ಕೈ ಇರಕಲ್ರ, ನನ್ ಕೈ ಇರ್ತೈತಿ. ಅಂದ್ರೆ ಅವ್ರು ಯಾರು ರೌಡಿ ಅಲ್ಲ ಎಲ್ಲ ಪಾಪ ಒಳ್ಳೆ ಫ್ಯಾಮಿಲಿನಿಂದ ಅದಾರ ಎಲ್ಲಾರು. ಒಳ್ಳೆ ನನ್ಗ ಏನ ಸಿದ್ಧಾಳ ಮೇಲೆ ಪ್ರಮಾಣ ಮಾಡತ್ತೇನ್ರಿ ನಾರ. ಒಂದೇದ್ ನಾ ದೇವ್ರು ಬಿಟ್ರೆ ಯಾರು ನಂಬೋದಿಲ್ರಿ. ದೇವ್ರ ನಂಗೆಲ್ಲ ಯಾರು ನಂಬೋದಿಲ್ಲ. ನನ್ನ ಜೀವನ ಸತ್ರು ಯಾರು ನಂಬೋದಿಲ್ಲ. ನಂಗೆಲ್ಲಾ ಇರೋದ ಸಿದ್ಧಾಳ ಅಜ್ಜ, ರಾಘವೇಂದ್ರ ಅಜ್ಜಾರ, ಇವ್ರೇನಾದಾರ ಹಣಮಪ್ಪ ರೀ. ಇವ್ರಲಿಂದ ನಾನು ಮುಂದೆ ಬಂದೇನಿ. ಅವ್ರ ಜೋಡಿ ನಾನು ಅವ್ರ ಬಗ್ಗೆ ತಿಳ್ಕೊಂಡು ಆ ನಿಯತ್ ಇಟ್ಕೊಂಡ್ಬಂದಿದ್ದಕ್ಕೆ ನಂಗೆ ದೇವ್ರಿಗೆ ಮಟ್ಟಕ್ಕೆ ತಂದಾನೆ. ಆ ಹುಡುಗರು ಏನದಲ್ಲ 15-20 ಮಂದಿ ರೀ, ನನ್ನ ರಕ್ತ ಅಲ್ಲ ಅಷ್ಟವ್ರ. ಆದ್ರ ನನ್ನ ಸ್ವಂತ ಅಂತಮ್ರಕ್ಕಿಂತ ಹೆಚ್ಚಿಂದ ಅದಾರ ಅವ್ರ ಸಂಬಂಧ ನನ್ನ ಜೀವ ಕೊಡಕ್ ನಾ ರೆಡಿ ಅದೇನ್ರಿ. ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಎಷ್ಟು ಜನ ಜೊತೆ ನೀವು ಚೆನ್ನಾಗಿದ್ರಿ? ಮನ್ಯಾಗ ನಾನು ಎಲ್ಲಾರ ಜೊತೆ ಚಲೋ ಅದೇನ್ರಿ. ಈಗ ಎಲ್ಲಾರ ಮನ್ಯಾಗ ತೂತ್ ಇರುದಾರೆ ನಾನು ಏನ್ರಿ ಎಲ್ಲಾರ ಮನ್ಯಾಗ ತೂತ್ ಇರುದ್ರಿ. ಅದೇ ನೋಡೋರ್ ಕಣ್ಣಿಗೆ ಏನಕೈತಿ, ಅವ ಯಾರು ಕೇಳುದಿಲ್ಲ, ಒಂಟದಾನೆ ಇದನ್ ಮಾಡ್ತಾರ ಅಂತಾನೆ. ಎದಕ್ ಹೇಳ್ರಿ, ಎದಕ್ಕಂದ್ರೆ ನಾ ಇದ್ದಂಗೆ ಹೇಳ್ತೇನಿ, ಅವ್ರ ಮಾತ್ ನಾ ಕೇಳುದಿಲ್ಲ. ಕೆಟ್ಟ ಇತ್ತಂದ್ ಕೆಟ್ಟ ಹತ್ತೇನಿ. ನಮ್ಮ ಮನ್ಯಾರೋದಂತ ಅವ್ರಿಗೆ ಅದಕ್ಕೆ ನಾ ಎಬಿಸಿಡ್ಬದ್ರಿ. ತಪ್ಪಿದ ತಪ್ಪ ಅಂತ ಹೇಳ್ಬೇಕ. ಈ ಪದ್ಧತಿ ಕಲಿಯಾಕ ಕಾರಣ ಯಾರಂದ್ರ ನಮ್ಮ ಅಮ್ಮಾರಿ, ನಮ್ಮ ಅಪ್ಪಾರ, ಅವ್ವ, ಅವ್ರಪ್ಪ ರೀ ಕಲಿಸ್ಯಾರ ನಮ್ಗ. ಯಾವ ಟೈಪ್ ಕಲಿಸ್ಯಾರ ಅಂದ್ರ ಅದನ್ನ ಹೇಳಾಕ್ ಬರಲ್ಲ, ಅಷ್ಟ ಮಠ ಕಲಿಸ್ಯಾರ. ಆ ಇದ್ರಲಿಂದ ಈ ಮಟ್ಟಕ್ಕೆ ನಾನು ಅದೇನ್ರಿ ನಾನು. ಅದಕ್ಕೆ ನಾ ಏನಾದ್ರು ಮುಂದೆ ಮಾತಾಡ್ತೀನಿ. ಅದಕ್ಕೆ ನನ್ ಬಿಟ್ಟು ಬಾ ಮಂದಿ ಲಘು ಹೋಗ್ತಾರೆ. ಅದು ನಿಯತ್ಲೆ ಇದ್ದವ್ರು ಅದಾರ ನನ್ ಕಡೆ ರೀ. ಒಂದ್ 20 ವರ್ಷದಿಂದ ಇದ್ದವ್ರು ಅದಾರ, ಒಂದ್ 15-20 ಮಂದಿ. ಅವ್ರು ಇವತ್ತಿನವರೆಗೂ ಎಲ್ಲಿ ಹೊರಗೆ ಪಿಕ್ಚರ್ನಾಗ ಬರೋದಿಲ್ಲ. ನನ್ ಜೋಡಿ ನಿಯತ್ಲೆ ಅದಾರ. ಇದನ್ನ ಮಾಡಬೇಡ ಅಂದಿದ್ರೆ ಅಯ್ಯಪ್ಪ ಮುದ್ದಾಮ್ ಮಾಡತಾನ ಅಂತ ಕೇಳ್ಪಟ್ಟೆ. ನಂಗ ಮಾಡಬೇಡ ಮುದ್ದಾಮ್ ಮಾಡ್ತೇನೆ. ಕಾರಣ ಏನೈತಂದ್ರಿ, ಅದ್ರಲಿಂದ 4 ಮಂದಿ ಒಳ್ಳೇದಾಗ್ತಿರ್ತೈತಿ. ಅದ್ರಲಿಂದ ನಾ ಬೆಳಿಗ್ಗೆ ಅನ್ನೋದಕ್ಕೆ ಅವ್ರು ಹೊಟ್ಟಿವ್ರಿಲಿಂದ ನನಗೆ ಹೇಳ್ತಾರ ಅವ್ರು ಮಾಡಬೇಡ ಅಂತ ಹೇಳಿ. ಇವ್ ಮಾಡಿದ ಅಂದ್ರೆ ಮುಂದೆ ನಾವು ಹಂಗ ಆಗುದಿಲ್ಲ, ಮುಂದೆ ಬರಾಕ್ ಆಗುದಿಲ್ಲ. ಅದಕ್ಕೆ ನನ್ನ ಸಂಬಂಧ ಮಾಡಿರ್ಲಿಲ್ಲ. ಅದ್ರ ಹಿಂದೆ ಎಷ್ಟು ಮಂದಿ ಇರ್ತಾರ ಒಳ್ಳೇದಾಗ್ಲಿ ಅಂತ ನಾವು ಮಾಡಿರ್ತೀನಿ. ಅದು ನಾ ಕೆಟ್ಟಕೇನ್ರಲ್ಲಿ ಅದ್ರ 4 ಮಂದಿ ಒಳ್ಳೇದಾಗಿರ್ತಿದ್ರ. 5-6 ವರ್ಷದ ಹಿಂದೆ ಅಯ್ಯಪ್ಪ ಏನೂ ಇರಲಿಲ್ಲ, ಬಡ್ಡಿ ವ್ಯವಹಾರ ಮಾಡಿ ಈ ಮಟ್ಟಕ್ಕೆ ಮುಂದೆ ಬಂದ. 5-6 ವರ್ಷದ ಅಂತಲ್ರಿ ನಾವೇ ಒಂದೇದ ಇದೊಂದು ಕ್ಲಿಯರ್ ಮಾಡ್ತೀನಿ. ಬಡ್ಡಿ ಅವ್ರ ಅಂತೇಳಿ ನಾನು ಸಿದ್ಧಾಳ ಮೇಲೆ ಪ್ರಮಾಣ ಮಾಡತ್ತೀನಿ. ನನ್ನ 3 ಮಕ್ಕಳ ಮೇಲೆ ಪ್ರಮಾಣ ಮಾಡತ್ತೀನಿ. ನಾನು ಬಡ್ಡಿ ವ್ಯವಹಾರ ಮಾಡೋದಿಲ್ರಿ. ಬಡ್ಡಿ ವ್ಯವಹಾರ ಮಾಡೋರು ನನ್ನ ಜೋಡಿ ಅದಾರ್ರಿ. ಅದಕ್ಕೆ ನಾ ಬಡ್ಡಿ ವ್ಯವಹಾರ ಮಾಡ್ತೇನೆ ಅಂತ ತಿಳ್ಕೋತಾರ. ಇದು ಒಂದಾತ್ರಿ. ಅದ್ ಬಡ್ಡಿ ವ್ಯವಹಾರ ಮಾಡೇನೆ ಬಿಟ್ಟಿನೋ ದೇವ್ರು ನೋಡ್ಕೋತಾನ್ರಿ. ಅದ ನನಗೆ ಬಡ್ಡಿ ವ್ಯವಹಾರ ಮಾಡಿ ಈ ಮಟ್ಟಕ್ಕೆ ಬಂದಿಲ್ರಿ. ನಾರ ಯಾವುದು 2 ನಂಬರ್ ಅಂದೇ ಮಾಡಿ 2 ನಂಬರ್ ರೊಕ್ಕ ಇದ್ರೊಳಗ ₹1 ತಗೊಂಡ್ ದಂಧೆಯೊಳಗ ಮಾಡಿದ್ರೆ ನಾಳೆ ಆಕ್ಸಿಡೆಂಟ್ ಆಗಿ ಸಾಯ್ಬೇಕ್ರಿ. ಯಾಕಂದ್ರ ಅಂತ ಹೇಳ್ತೀನಿ ಬುದ್ಧಿ ನನಗಿಲ್ರಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಬಾಳ ಬುದ್ಧಿ ಕಲಿಸ್ಯಾರ, ಬಾಳ ಇದು ಮಾಡೇವಿ. ನಾನು ಬಾಳ ಕಡೆ ಸಾಲ ಮಾಡಿ ಬ್ಯಾರದ ಕಡೆ ಸಾಲ ತಗೊಂಡ. ಆದ್ರ ನಿಮ್ ಇದ್ರಲಿಂದ ನಂಗೆ ಚಾನ್ಸ್ ಸಿಕ್ಕೈತ್ರಿ. ಒಂದ್ ದೊಡ್ಡ ಫ್ಯಾಮಿಲಿ ಐತ್ರಿ, 1-2 ದೊಡ್ಡ ಫ್ಯಾಮಿಲಿ ಅದ ಹುಬ್ಳ್ಯಾಗ. ಅವ್ರಿಗೆ ಇಲ್ಲಿಂದ ನಾ ಕಾಲ್ ಮುಗಿದ್ ಹೇಳ್ತೀನಿ, ಕೈ ಮುಗಿದ್ ಹೇಳ್ತೀನಿ. 1-2-3 ಫ್ಯಾಮಿಲಿ ಅದಾವ, ದೊಡ್ಡ ಫ್ಯಾಮಿಲಿ. ಅವ್ರ ಹೆಣ್ಮಕ್ಳ ಎಲ್ಲಾರು ನಂಗೆ ರೊಕ್ಕ ಕೊಟ್ಟ ವರ್ಷಗಟ್ಲೆ ಹಂಗ ಬಿಟ್ಟಾರ್ರಿ. ಹೇಳಿದ ಟೈಮಿಗೆ ಅವ್ರಿಗೇನ್ ಕೊಡ್ಬೇಕು ಕೊಟ್ಕೊಂತ ಬಂದೀನಿ. ನನ್ನ ತ್ರಾಸಿದ್ದಾಗ ನಂಗೆ ಜೀವ ಕೊಟ್ಟು ಅವ್ರ ಹೆಲ್ಪ್ ಮಾಡಿದಂದ್ರೆ ಅವರೇ ಹೆಣ್ಮಕ್ಳು ರೀ, ಬೇರೆ ಯಾರಿಲ್ಲ. 1-4-5 ಫ್ಯಾಮಿಲಿ ಅದಾವ್ರಿ, ದೊಡ್ಡ ಫ್ಯಾಮಿಲಿ. ಗಂಡ್ಮಕ್ಳದ ಬಂದಿಲ್ರಿ. ಅವ್ರ ಮನ್ಯಾಗ ಹೆಣ್ಮಕ್ಳು ನಂಗೆ ಕೊಟ್ಟಾರ ಕರದ್ರಿ. ಅಯ್ಯಪ್ಪ ಹಿಂಗ್ ತಗೋ, ನನ್ನ ಕಡೆ ಅದಾವ, ನಂಗೆ ಬೇರೆ ಕಡೆ ಕೊಟ್ಟ ನಮ್ಗೇನು ಉಳಿದಿಲ್ಲ, ನೀ ನನ್ಗೊಂದು ಏನೋ ಮಾಡಕ್. ಆ ರೊಕ್ಕ ಒಂದು 7 ಜಗಕ್ಕೆ ರೊಕ್ಕ ಹಾಕಿದ್ದೆ ನಾನು.
ಆ ಜಗಕ್ಕೆ ಹಾಕಿದ್ದು ಅದು 10-12 ವರ್ಷದಿಂದ ಹಾಕಿ ಕುಂತಿದ್ದೆ ಆ ರೊಕ್ಕ. ಅದೇನೋ ಅಂತಾರಲ್ಲ, ನಿಯತ್ತಾಗಿ ಇದ್ರ ದೇವ್ರ ಸರ್ಲೆ ಇದ್ರ ದೇವ್ರ ಹೆಂಗಾದ್ರೂ ಕೊಡ್ತಾನಂತಲ್ಲ, ಅದು ಹುಡ್ಕೊಂಬಂದ್ ದೇವ್ರ ಕೊಟ್ಟಾರ ನನಗೆ. ಆದ್ರ ನಾನು ಈ ಮಟ್ಟಕ್ಕೆ ಬರಕ್ ಕಾರಣ ನಮ್ಮ ಅಪ್ಪಾರಿ. ನಾನು ಬಾರಂಗಡೆ ಕುಂದಿರ್ತಿದ್ದೆ ಅಲ್ರಿ, ನಮ್ಮ ಅಪ್ಪಾರ ಬರೀ ನಾವ್ ಎಷ್ಟ್ ದುಡಿದ್ರು ನಮಗ, ಯಾಕಂದ್ರೆ ಅವ್ರು ಬಾ ತ್ರಾಸ್ ಬಿಟ್ರಿ, ನಾನು ಬಾ ತ್ರಾಸ್ ಬಿಟ್ರ ನಮ್ಮ ಅಪ್ಪಾರ ಎಲ್ಲಾರು. ಅವ್ರ ತ್ರಾಸ್ ಪಟ್ಟಿದ್ ಬಂದಾಗ ಅವ್ರ ಚಪ್ಪಲ್ ಸಮಾನ ಇಲ್ರಿ, ಅವ್ರ ಧೂಳು ಸಮಾನ ಇಲ್ರಿ. ಅವ್ರ ಮಾತಿತ್ರಿ ನಮ್ಗ ಹರಾಮಿ ತಿಂತಿ ಅಂತಿದ್ರಿ ದುಡಿಬೇಕಾರ ಅಂಗಡಿಯಾಗ್ರಿ. ನಾವು 10-12-13 ವರ್ಷ ಬಾರಂಗಡೆ ಕುಂತೇನ್ರಿ. ನಾನು ಮಾತಿತ್ರಿ ಇದನ್ನವ್ರು ಹರಾಮಿ ತಿಂತಿ ಅಂತ ಹೇಳಿ ಅದಂಗ್ ಚುಸ್ತಿತ್ತಿರದ, ಬಾ ಚುಸ್ತಿತ್ತಿರದ. ಇವತ್ ನಿಮ್ದು ಅದಿರಿ ಅಂತ ಹೇಳ್ಕೋದೇನ್ರ ನಾನು ಬರೀ ಚುಸ್ತಿತ್ತಿರ ನನಗದ. ಒಂದಿನ ಏನಾತ್ರಿ, ಸುಮ್ಮನೆ ಬೇಡ ಸರಿ ಅಂತೇಳಿ ನಮ್ಮಪ್ಪ ಇಷ್ಟ ಗಳಿಸ್ಯಾನ, ಇಷ್ಟೆಲ್ಲಾ ಮಾಡ್ಯಾನ, ಅವ್ರದ್ದು ₹1 ತಿನ್ಲಾರ್ದಂಗ ನಾನು ಅವ್ರ ಮಗ ಅನ್ನೋದು 4 ಮಂದಿ ಹುಬ್ಳಿ ಮಂದಿ ಗೊತ್ತಾಗ್ಬೇಕ ಅಂತೇಳಿ ತೋರಿಸ್ಕೊಂಡ್ಯಾರ. ನಾನು ನಮ್ಮ ಅಪ್ಪಾರ ಮುಂದೆ ನಿಂತ ನಾನು ಮುಂದೆ ಬರ್ಬೇಕಂತ ಮಾಡಿದೆ. ಆ ಸಿದ್ದೋಡ ಅಜ್ಜ, ರಾಘವೇಂದ್ರ ಅಜ್ಜ ನನ್ನ ಕೈ ಹಿಡಿದು ಕೂಡ ನಾವು ಲೆಕ್ಕಕ್ಕೆ ಬಂದೇರಿ. ದೇವ್ರು ಏನು ಕೊಡ್ಬೇಕು ನಂಗೆ ಕೊಟ್ಟ. ಏನೋ 8-10 ವರ್ಷದಿಂದ ಏನು ಪೆಂಡಿಂಗ್ ಉಳಿದಿದ್ದು ಎಲ್ಲಾ ಕೆಲಸ ಬಡ 4-5 ವರ್ಷನಾಗ ಆದ್ರಿ. ಕೊಡೋರ್ಗೆ ಯಾರಿಗೆ ಏನೇನಿರುತ್ತೆ ಎಲ್ಲಾರು ಕೊಟ್ಟೆ, ಎಲ್ಲಾ ಆರಾಮದೇರಿ. ಆದ್ರೆ ಇನ್ನೊಂದು ವಿಷಯ ಏನು ಖುಷಿ ಸುದ್ದಿ ಅಂದ್ರೆ, ನಾನು ಇವತ್ತು ಹೇಳ್ತೀನಿ, ನನಗ 5-6 ವರ್ಷ ಮಟಾರಿ ಇದು ಹೇಳಿದ್ರೆ ಯಾರು ನಂಬುದಿಲ್ರಿ ಈ ವಿಷಯ. ಏನ್ರಿ, ನಮ್ಮ ಅಪ್ಪಾರ ಬುದ್ಧಿ ಕಲೀಲಿ ಅಂತೇಳಿ, ನನ್ನ ಮಗ ಬುದ್ಧಿ ಕಲೀಲಿ, ಮುಂದೆ ಬರಲಿ, ನಾ ಗಳಿಸಿದ್ ಮುಂದೆ ಇಟ್ಕೋಲಿ ಅಂತೇಳಿ ಅವ್ರ ಬುದ್ಧಿ ಕಲಿಸಿದ್ರಿ. ಆದ್ರೆ ನಿಮ್ ಮುಖಾಂತರ ನಾವೊಂದು ಮಾತು ಹೇಳ್ತೀನಿ, ನಮ್ಮ ಅಪ್ಪಂದು ₹1 ತಿನ್ನೋದಿಲ್ರಿ. ನಮ್ಮ ಅಪ್ಪಂದು ₹1 ತಿನ್ನೋದಲ್ಲ. ಆದ್ರೆ ನಮ್ಮ ಅಪ್ಪಂದ ತಿನ್ಬೇಕಾದ್ರೆ ನನ್ನ ಮಕ್ಳು ತಿನ್ಬೇಕ್ರಿ. ಅದ್ರ ನಾ ಸತ್ರು ತಿನ್ನುವುದಿಲ್ರಿ, ತಿನ್ನಾಕ ಹೋಗುದೂ ಇಲ್ಲ. ಆದ್ರ ನನ್ನ ಪಾಲಿಗೆ ಇಲ್ಲೇ ಕೇಶಾಪುರ್ನಾಗ ಒಬ್ಬರ ಕಿರಾಣಿ ಅಂಗಡಿಯವ್ರು ಅದಾರ, ಅವ್ರು ನನ್ನ ಪಾಲಿಗೆ ದೇವ್ರ ಇದ್ದಂಗ್ರಿ. ಎದಕ್ಕಂದ್ರ ಆ ಮನುಷ್ಯ ಕಡೆ ಏನಿಲ್ರ, ನಂಗ ಕಣ್ಣಾಗಿರೋದು ಅದ್ರ ನಾ ಏನ್ ದೊಡ್ಡಿಸ್ನ ತೋರ್ಸಾದಿಲ್ಲ ಇದ್ರೊಳಗ. ಆ ಮನುಷ್ಯ ಅಂದ ದೊಡ್ಡ ಗುಣ ಏನಂದ್ರ, ನನ್ಕಿ ಸೀನಿಯರ್ ಇದ್ದು ಬಿಡ್ರಿ ಅವ್ರ. ಆ ಮನುಷ್ಯ ರೀ 7-8 ವರ್ಷ ಮಾಡ್ರಿ, ಒಂದಿನ ₹1 ತಗೊಂಡಿದ್ದಲ್ರಿ ನನ್ನ ಕಡೆ. ಅವ ರೇಷನ್ನಿಗೆ ಆತ, ನನ್ನ ಮನೆಗೆ ಏನೋ ಆತ, ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ರೇಷನ್ ಇರ್ಲಿ ಏನೇ ಇರ್ಲಿ, ಆ ಮನುಷ್ಯ ₹1 ನನ್ನ ಕಡೆ ತಗೊಂಡಿಲ್ಲ. 6-7 ವರ್ಷ ಮಾಡ್ರಿ. ಅವ ತಗೊಂಡ್ ಅಲ್ಲೇ ಬರ್ದಿಟ್ಟಿದ್ದಾರೆ. ಅವ ನಾವ್ ಒಂದು ಮಾತು ಹೇಳಿದೆ, ಸವಾರ ಕೊಡ್ತೇನ್ರಿ ರೊಕ್ಕಾರಿ ಅಂತ ಹೇಳಿರಿ. ಇಲ್ರಿ ಸವಾರ, ನೀವ್ ಎದಕ್ ಕೊಡ್ತೀರಿ ನನಗ, ನಾವೆಲ್ಲ ಅಂತಂಬಿದ್ದಂಗ ಮನುಷ್ಯಾಗ ತ್ರಾಸ ಬರ್ತದ, ಮತ್ತೆ ಯಾರ ತ್ರಾಸ ಬರ್ತೈತಿ. ನಿಮ್ ಟೈಮ್ ಚಲೋ ಬರ್ತೈತಿ, ತಲೆಗೆಡಿಸ್ಕೋಬೇಡ್ರಿ. ನಿಮ್ ಟೈಮ್ ಬಂದಾಗ ಅವಾಗ ದೇವ್ರ ನೀ ನಮ್ಗೆ ಏನ್ ತೊಡ್ರ 10 ಪಟ್ಟು ನಂಗೆ ಕೊಡ್ಬೇಕಂತ ಹೇಳಿದ್ದಾರೆ ಆ ಮನುಷ್ಯರೇ. ಅದ್ರ ಅವ್ನು ಎಷ್ಟು ಮಾಡಿದ್ರು ಅಣ್ಣಾರ, ನಾನು ಅವನ ಕಾಲ್ ತೊಳದ ಪೂಜಾ ಮಾಡಿದ್ರು ಅದ ನಾ ಏನ್ ಕಮ್ಮಿ ಇಲ್ರ ನನ್ನ. ಯಾಕಂದ್ರ ಆ ಮನುಷ್ಯ ನಂಗೆ ಅಷ್ಟು ಹೆಲ್ಪ್ ಮಾಡ್ಯಾನ. ಈಗ ಏನಾಗಿದ್ದಾಗ ಸಣ್ಣ ಪುಟ್ಟದಾಗ ಪಾಪ ಇದು ಮಾಡ್ತಾನ. ಒಂದ್ ಟೈಮ್ ನನ್ಗೆ ಅರ್ಜೆಂಟ್ ರೊಕ್ಕ ಬೇಕಾಯ್ತ್ರಿ. ಅವ್ರ ವಾರದ ರೊಕ್ಕ FD ಇಟ್ಟಾಗು ಆ ರೊಕ್ಕ ಕೊಟ್ಟಿದ್ದಾರೆ ನಂಗೆ ತಗಸಿರಿ. ತೋರಿ ನಾವು ವಾರದ ರೊಕ್ಕ ತಗೋರಿ ಅಂತ ಕೊಟ್ಟಿದ್ದಾರೆ. ನಾನು ಆ ನಿಯತ್ಗ ನಾ ಸಾಯಿ ಮಟನು ಅವ್ರ ಮನೆಗೆ ಚಿರೋನಿ ಇರ್ತೀನಿ. ಆದ್ರೆ ನಮ್ಮ ಅಪ್ಪಾಗ ನನ್ನ ಮಗ ಅನ್ನೋದು ನಾ ತೋರಿಸ್ಕೊಟ್ಟೇನ್ರಿ. ನಮ್ಮ ಅಪ್ಪಾಗ ನಾ ಹೆಂಗದೇನೆ ಅಂತ ಅನ್ನೋದು ಗೊತ್ತೈತಿ. ಈಗ ಒಂದು ಶಪಥ ಮಾಡಿದ್ರಿ, ನಾನು ಸಾಯಿ ಮಟನು ನಮ್ಮ ಮಕ್ಕಳದು ₹1 ತಿನ್ನೋದಿಲ್ಲ, ತಿಂದ್ರೆ ನನ್ನ ಮಕ್ಕಳ ತಿನ್ಬೇಕು ಅಂತ. ಇದು ಸ್ವಾಭಿಮಾನನ? ಸ್ವಾಭಿಮಾನ ಅಲ್ರಿ, ಅದ ಯಾವಾರ ಇದೆ. ಯಾವ ಅಂದ್ರೆ ಹೆಂಗ ಯಾವ ಅಂದ್ರಿ, ಒಂದೇದ ನಂಗ ನಮ್ಮ ಅಪ್ಪಾರ ಮೇಲೆ ಪ್ರೀತಿ ಬಾಳ ಇದ್ರಿ. ನಾನು ಎಷ್ಟು ಪ್ರೀತಿ ಅಂದ್ರ ಅದನ್ನ ತೋರಿಸ್ಕೊಳಕ್ ಆಗಲ್ರಿ ಯಾರಿಗೂ. ಅದನ್ನ ದೊಡ್ಡಿಸನ ಅಂತೇಳಿ ನಾ ಶೋ ಮಾಡಾದಿಲ್ಲ, ನಿಮ್ ಮುಂದೆ ಹಾಕುಂತ ಏನ್ ಶೋ ಮಾಡಾದಿಲ್ಲ. ಅವ್ರು ನನ್ಗೆ ಯಾವಾಗ ಬೈತಿದ್ರಲ್ರಿ, ಆ ಬೈದು ನಂಗೆ ಚಲೋದಕ್ ಬೈದವ್ರ, ಕೆಟ್ಟ ಕನ್ಗೆ ಬೈದಿಲ್ರಿ. ಅವ್ರು ಮಾಡಿ ಇಷ್ಟು ಬೆಳಗಾರ ನಮ್ಮ ಅಪ್ಪ ರೀ. ನಮ್ಮ ಅಪ್ಪ ಇದ್ದಿಲ್ಲ ಅಂದ್ರೆ, ನಮ್ಮ ಅಪ್ಪ ಅಷ್ಟು ಟಾರ್ಚರ್ ಕೊಟ್ಟಿದ್ದಿಲ್ಲ ಅಂದ್ರೆ ನಾನು ಈ ಮಟ್ಟಿಗೆ ಬರತ್ತಿದ್ದಿಲ್ರಿ. ನಾನು ಅವ್ರು ನಂಗೆ ಅಷ್ಟು ಟಾರ್ಚರ್ ಕೊಟ್ಟರೆ ಈ ಮಟ್ಟಿಗೆ ಇದು ಮಾಡ್ರ ಅನ್ನೋ ಸಂಬಂಧ ಈ ಮಟ್ಟಿಗೆ ನಾ ಬೆಳೆದೇನ್ರಿ. ಈಗ ಅವ್ರ ಮಗ ಹುಟ್ಟಿದ ನಾ ದೊಡ್ಡ ಪುಣ್ಯ ರೀ. ಮತ್ತ ಇನ್ನೊಂದ್ ಶಿಡ್ಕೊಳ ಫ್ಯಾಮಿಲಿ ಒಳಗ ನಾ ಹುಟ್ಟೇನ ಅನ್ನೋದು ಒಂದ್ ದೊಡ್ಡ ಗರ್ವ ರೀ. ಇಂಥ ಫ್ಯಾಮಿಲಿ ಒಳಗ ನಾ ಹುಟ್ಟೇನ ಅಂದ್ರ ಬಾಳ ನಶೀಬ್ ರೀ. ಅಂದ್ರೆ ಬೈದು ಹೇಳೋರು ಬೈದ್ ಹೇಳೋದು ಒಳ್ಳೇದಕ್ರಿ. ಯಾರು ಉಬ್ಬಿಸಿ ಮಾತಾಡ್ದಾರ ಹಾಳ ಮಾಡಕ್ ಮಾಡ್ತಾರೆ. ನಾವು ಬಾಳ ಮಂದಿ ಬೈಯಕ್ ಹೋಗಿಲ್ರಿ, ಅವ್ರಿಗೆ ನಾವು ಕೆಟ್ಟ ಕಾಣ್ತೇವ್ರಿ. ಅದಕ್ಕೆ ಯಾರಿಗೂ ಈಗಿನ ಕಾಲದಾಗ ಯಾರು ಬೈಯಕ್ ಹೋಗ್ಬಾರ್ದು ಅಂತೇಳಿ ನನ್ನ ಅನುಭವ ಪ್ರಕಾರ ರೀ. ಅದ್ರ ನಾ ಬೈತೇನ್ರಿ, ಬೇರೆದವ್ರು ಗೊತ್ತಿಲ್ಲ. ನಾ ಮಾತ್ರ ಬೈತೇನ್ರಿ, ಯಾರಿಗೂ ಕೇರ್ ಮಾಡಲ್ಲ. ಯಾವ ಬೇಕಾದ ಮಗ ಇರ್ಲಿ ಅವ ಶೂಟ್ ಮುಂದೆ ಬೈತೇನ್ರಿ. ಯಾವ್ದು ಕೇರ್ ಮಾಡಲ್ಲ, ಯಾಕಂದ್ರೆ ಯಾವ್ದು ತಿಂದಿಲ್ರಿ. ನಾ ಏನ್ರಿ, ನಾ ಯಾವ್ದು ಏನ್ ತಿಂದಿಲ್ಲ. ತಿಂದಿದ ನಮ್ಮ ಅಪ್ಪನ ಒಂದ್ ಏನ ನನ್ನ ಬುದ್ಧಿ ಇಲ್ಲಾರ್ದಾಗ ಸಣ್ಣ ಇದ್ದಾಗ ತಿಂದಿನ್ರ. ಆದ್ರೆ ಈಗ ನನ್ನ 13 ವರ್ಷ ಆದ್ರೆ ನಮ್ಮ ಅಪ್ಪನ ₹1 ನಾ ತಿನ್ನಾಕ್ ಹೋಗಿಲ್ರಿ. ಆದ್ರೆ ಏನೈತ್ರಿ,
ನಮ್ಮ ಅಪ್ಪನ ನಾನು ಎಲ್ಲಾ ತರದ್ದು ನಮ್ಮ ಅಪ್ಪನ ನನಗೆ ಎಲ್ಲ ರೀ, ಬೇರೆ ಏನಿಲ್ಲ ನಾನು ಎಲ್ಲಾ ತರದ್ದು ನಮ್ಮ ಅಪ್ಪನ ರೀ. ಇದ್ರ ಮೇಲೆ ನಂಗೆ ಏನು ಹೇಳಕ್ಕಾಗಲ್ಲ ನಮ್ಮ ಅಪ್ಪನ ಬಗ್ಗೆ. ಒಟ್ಟು ನಿಮ್ಮ ಶಿರ್ಕುಳ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಈಗ ಸದ್ಯ ನಾವು 108-109 ಮಂದಿ ಇದಾರೆ ನಮ್ಮ ಮನ್ಯಾಗ. ಪ್ರೆಸೆಂಟ್? ಹಾ, ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು ಒಂದು ನಮ್ಮ ತಂಗಿಯಾರ ಅಕ್ಕಾರ ಎಲ್ಲಾರು ಕೂಡಿ ಒಂದು 36 ಮಂದಿ ಅಕ್ಕಾರಿ, 30 ಮಂದಿ ಅಕ್ಕಾರಿ. ಗಂಡು ಮಕ್ಳು ಒಂದು 28-29 ಮಂದಿ ಅಕ್ಕಾರಿ. ಅಪ್ಪಗಳು 6 ಮಂದಿ ಅಂತಂಬ್ರ ಅವ್ರ ಹೆಂಡ್ರೆ ಎಲ್ಲಾರು. ಅಮ್ಮಾರ ಅದಾರಿ, ಇನ್ನೂ ಅಮ್ಮಾರಿಗೆ 101 ವಯಸ್ಸು ಅದಾರಿ. ಹಾ, ಈ ಟೋಟಲ್ 108-109 ಜನ. ಹೌದು, ಎಲ್ಲ ಒಟ್ಟಿಗೆ ಇದ್ರಿ? ಹೌದು, ಎಲ್ಲಾ ಕೂಡಿಯದಾರ, ಎಲ್ಲಾ ಕೂಡಿದೇವ್ರಿ. ಈ ಹುಡುಗರು ದೊಡ್ಡವ್ರಾಗಿದ್ದ ಸಂಬಂಧ ನಾನು ನಮ್ಮ ಅಪ್ಪಾರ ನಮ್ಮ ತಮ್ಮ ಕೂಡಿ ಇಲ್ಲಿ ಬಂದಿರ. ಎಲ್ಲಾರು ಅಲ್ಲೇ ಒಂದ ಮನ್ಯಾಗ ಅದಾರಿ. ನಾವು ಈ ಸೈಡ್ ಬಂದಿರ ಹುಡುಗರ ಸಂಬಂಧ ನಾವು ಈ ಸೈಡ್ ಬಂದ ಮನಿ ಮಾಡ್ಕೊಂಡು ಇಲ್ಲೇ ಸಾಲಿ ಗಿಲಿ ಎಲ್ಲ ಇಲ್ಲೇ ಹಚ್ಚಿವ್ರಿ. ಉತ್ತರ ಕೊಟ್ಬಿಡ್ರಿ ನೇರವಾದ ಏನೇ ಇರಲಿ. ಸೂರಿಗಿರಿ ಅನ್ನೋದು ನಿಮಗೆ ಗೊತ್ತು, ಹೌದು, ಬಹಳ ಒಡನಾಟ, ನೀವು ಅವರೆಲ್ಲ ಒಟ್ಟಿಗೆ ಇದ್ದವರು. ಇತ್ತೀಚೆಗೆ ನಾನು ಕೇಳ್ಬಿಟ್ಟಿರೋ ಪ್ರಕಾರ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಒಂದು ದೊಡ್ಡ ವೈಮನಸ್ಸು ಬೆಳೆದಿದೆ ಅಂತ. ಸೂರಿಗಿರಿ ಬಗ್ಗೆ ಕೇಳತ್ತಿರಲ್ಲ. ಸೂರಿಗಿರಿ ಏನ ಬೇರೆ ಏನೋ ಅಲ್ರಿ ಅವ್ರ. ಒಂದಿನ ನಮ್ಮ ಬಾಣಿವನ್ಯಾಗ ನಿಂತಿದ್ದೇರಿ. ಬಾಣಿವನ್ಯಾಗ ಬಂದ್ರ ನಮ್ ಬೆಟ್ಟ ಆದ್ರಿ. ಅಣ್ಣ ಅಂತ ಮಾತಾಡಿದಾರೆ. ಇಬ್ರು ಅಣ್ಣ ತಮ್ಮ ಇಬ್ರು ಬಂದಿದ್ರ. ಅವ್ರ ಜೊತೆ ಇನ್ನೊಂದ್ 3-4 ಮಂದಿ ಬಂದಿದ್ರ. ಅವತ್ ನಾನು ನಮ್ಮ ತಮ್ಮ ಎಲ್ಲಾರು ಇದ್ವಿ. ನಂಗ ಅಣ್ಣ ಅಂತ ಮಾತಾಡಿದ್ರಿ. ಯಾಕಂದ್ರ ಅಣ್ಣ ಅಂತೇಳಿ ಯಾರನು ಯಾವನು ಮಗ ಹಂಗ ಸುಳ್ಳು ಅಣ್ಣ ನಗಲ್ರಿ. ಅದೊಂದ್ ಮನಸ್ಸಲಿಂದ ಅಂದಿರ್ತಾರ್ರಿ. ಆದ್ರ ಹುಡುಗರ ಬಂದ ಅಣ್ಣ ಯಾವಾಗಂದ್ರ ಅವಾಗ ನನ್ ಸ್ವಂತ ತಮ್ಮ ಅಂತ ತಿಳ್ಕೊಂಡ್ಬಿಟ್ಟಾರ. ಅಣ್ಣ ನೋಡ್ರಿ, ಅವ್ರ ಹುಡುಗರ ಎಷ್ಟೋ ಮಂದಿ ಅವ್ರ ಉಡಾಳ ಅದಾರ, ಇದು ಮಾಡ್ತಾರ, ಜಗಳ ಮಾಡ್ತಾರ, ಅದ್ ಮಾಡ್ತಾರ, ಹಂಗ ಮಾಡ್ತಾರ. ಅಣ್ಣ ಎಲ್ಲಾರು ಟೈಮ್ ರೀ, ಇದು ಎಲ್ಲಾ ನಾವು ಕೆಟ್ಟ ಟೈಮ್ ಇರ್ತೈತ್ರಿ. ಅದು ನಂದು ಇದ ಒಂದ್ 5-6 ವರ್ಷದಿಂದ ನಾಯ್ಕಿಂತ ಕಡಿ ಜೀವನ ಐತ್ರಿ. ಏನ್ರಿ, ಈಗ ನಾ ಅಯ್ಯಪ್ಪ ಬೇಕ್ರಿ. ಎದಕ್ಕ ಇದ್ರ ಹಿಂದ ಅಯ್ಯಪ್ಪ ಯಾರು ಬೇಡ ಆಗಿತ್ರಿ. ಅಯ್ಯಪ್ಪ ಚಲೋಗಿನ ಅಯ್ಯಪ್ಪ ಎಲ್ಲಾರು ಬೇಕ್ರಿ. ಈಗ ಏನ್ರ ಹಂಗಾರಿ ಸುರಿಗಿರಿ ಹುಡುಗರು ಪಾಪ ಬಾಳ ಒಳ್ಳೆ ಹುಡುಗರು. ಎದಕ್ ಸುಳ್ಳು ಹೇಳಿರಿ ನಾನು ಸಿದ್ಧಾಳ ಮೇಲೆ ಪ್ರಮಾಣ ಮಾಡತ್ತೀನಿ. ಹುಡುಗರು ಬಾಳ ಚಲೋ ಅವ್ರ. ಈಗ ಮನಿ ಅಂದ್ಮೇಲೆ ತೂತ್ ಇರುದ್ರಿ. ಯಾವ್ದೇನ್ ಇದನ್ನಿಲ್ರಿ. ಮನಿ ಅಂದ್ಮೇಲೆ ತೂತ್ ಇರುದ. ಇವತ್ತಿನ ನಾಳೆ ಅವ್ರು ಬರ್ತಾರ್ರಿ. ನಮ್ ತಮ್ಮಗಳಂತ ತಿಳ್ಕೊಂಡೇನಿ. ಅವ್ರ ಏನಾರ ಇರ್ಲಿ ಮನಸ್ನಾಗ ಕೆಟ್ಟ ಮತ್ ಇರೋದ್ರ ಮನ್ಯಾಗ ಮನಿ ಅಂದ್ಮೇಲೆ ಮನಸ್ಸು ನೋವು ಇರುದ್ರಿ. ಅಲ್ಲ, ನಿಜವಾಗ್ಲೂ ಏನೋ ಒಂದು ಎದುರ ಬದ್ರ ಕಿರಿಕ್ ಆಗಿರೋದ ಅಥವಾ ಯಾರ ತಲೆ ಕಡಿಸಿ ನಿಮ್ಗೆ ಅವ್ರಿಗೆ ಬೇರೆ ಮಾಡಿರೋದ, ಏನ್ ಕಥೆ ಅಂತ? ಅನ್ನಾರು ಒಬ್ಬರು ಮನಸ್ಸು ಕೆಡಬೇಕಂದ್ರೆ ಹೇಳ್ರಿ, ಇನ್ನೊಬ್ಬರ ಕಡ್ಡಿ ಅಳಗಾಡ್ಸದಾಗ ಮನಸ್ಸು ಕಡೋದ್ರಿ. ಅದ ಹಂಗ ಯಾರ್ದು ಮನಸ್ಸು ಕಡೋಗಲ್ರಿ. ಈಗ ಇರ್ತಾವ್ರ ಎಲ್ಲಾರ ಮನ್ಯಾಗ ತೂತ್ ಅಂತಾರಲ್ಲ, ತೂತ್ ಇರೋವರಿ. ಏನೋ ಒಂದ್ ಮನಸ್ಸು ಕೆಟ್ಟಿತ್ರಿ ಅಷ್ಟರ. ಅದ್ರಲಿಂದ ಅವ್ರೇನ ನಮ್ ದುಶ್ಮನ ಅಲ್ರಿ ಅವ್ರ, ನಮ್ ತಮ್ಮಗಳವ್ರ ಅವ್ರ. ನಂಗ ಅಣ್ಣ ಅಂತ ಯಾವಾಗ ಬಂದ್ರಲ್ರಿ ಅವಾಗ್ಲಿಂದ ತಮ್ಮಗಳ. ಅಣ್ಣ ತಮ್ಮ ಅಂದ್ಮೇಲೆ ಜಗಳ ಆಗೋದರಿ. ಏನ್ರಿ, ಅಣ್ಣ ತಮ್ಮ ಅಂದ್ಮೇಲೆ ಜಗಳ ಆಗೋದರಿ. ಇರ್ತೈತ್ರಿ ಮನಸ್ಸು ನೋವು ಅಂದ್ಮೇಲೆ ಮತ್ತೆ ಇರುವುದ. ಅದನ್ನ ಬಿಟ್ಕೊಡಾಕ್ ಬರೋಗಲ್ರಿ. ಬರ್ತಾರ್ರಿ ನಮ್ ತಮ್ಮಗಳು. ಮತ್ತೆ ತಮ್ಮಗಳು ಮಾಡಾರ ತಪ್ಪ ಯಾರು ಮಾಡ್ತಾರ? ಹಣ್ಣುಗಳು ಮಾಡ್ತಾರ್ರಿ. ನಮ್ದು ತಪ್ಪು ಇರೋದಿಲ್ಲ ಅನ್ನೋದಿಲ್ರಿ. ಹಣ್ಣುಗಳು ತಮ್ಮಗಳು ಅಂದ್ಮೇಲೆ ಇರುವುದ ಅಂತಂದ್ರೆ ತಪ್ಪು ಇರುವುದರಿ. ನಾವ್ ಅದನ್ನ ಕೆಟ್ಟ ಮನಸ್ಸು ಇಟ್ಕೊಂಡ್ರೆ ನಾವೇನು ನಾವ್ ಬಿಟ್ಟು ಕೊಟ್ಟಿಲ್ರಿ. ನಮ್ಮೂರ್ನ ಯಾವತ್ತು ಬಿಟ್ಟು ಕೊಡುದಿಲ್ರಿ. ಯಾರ ಮನಸ್ಸಂಗ ಗೊತ್ತಿಲ್ಲ. ನಮ್ ಮನಸ್ನಾಗ ಏನೈತಲ್ರಿ, ನಮ್ ಮನಸ್ಸೊಳಗ ಒಂದ್ ಸ್ಥಾನ ಕೊಟ್ಟಿರ ಅವ್ರಿಗೆ ಇಬ್ರಿಗೂ. ಸೂರಿಗಿರಿ ಏನದಾರಲ್ರಿ ನಮ್ ತಮ್ಮಗಳವ್ರ. ನಮ್ ತಮ್ಮ ಸ್ವಂತ ಹೆಂಗದನ್ರಿ ಕಲ್ಲಪ್ಪ ಅಂತೇಳಿ, ಹಂಗ ನಮ್ ತಮ್ಮಗಳವ್ರು. ಒಂದ್ ಹೇಳೋದು ಇಷ್ಟ ಏನೇ, ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ಒಂದ್ ವೇಳೆ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಎದ್ರ ಬರ ಕೂತ್ಕೊಂಡು ಬಗೆಹರಿಸ್ಕೊಂಡು ನೀವು ಒಂದಾಗೋದು ಒಳ್ಳೇದು. ಇಲ್ಲ ಅಂದ್ರೆ ನಾ ಹೇಳ್ತೀನಿ ಕೂತಿ, ಇಲ್ಲ ಅಂದ್ರೆ ಮೂರನೇ ಅವರು ಇದನ್ನ ಬೇರೆ ರೀತಿ ಚಾನ್ಸ್ ಮಾಡ್ಕೊಡ್ತಾರ ಅಂತ ನನಗೆ ಬಹಳ ಜನ ಹೇಳಿದ್ದಾರೆ. ಅದನ್ನ ಅದೇ ಸ್ಟ್ರೈಟ್ ಆಗಿ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ನೀವೆಲ್ಲ ಅಷ್ಟು ಆತ್ಮೀಯತೆ ಈಗೂ ಐತಿ, ನನ್ನ ತಮ್ಮಗಳು ಇದ್ದಂಗವ್ರು ಅಂತ ನೀವು ಹೇಳಾಕತ್ತೀನಿ. ಅಷ್ಟ ನಿಮ್ಗೆ ಇನ್ನೂ ಪ್ರೀತಿ ಇತ್ತಂದ್ರೆ ಯಾರೋ ಹಿರಿಯರ ಮೂಲಕ ಮತ್ತೆ ಹಂಗೇನಾಗಿದ್ರೆ ಎದ್ರ ಬದ್ರ ಕೂತ್ಕೊಂಡು ಬಗೆಹರಿಸ್ಕೊಡ್ರಿ. ಈ ಹಿರಿಯರ ಮಗು ಅಲ್ರಿ ನೀವು ಹೇಳುದು ಕರೆಕ್ಟ್. ಎದಕ್ ಹೇಳ್ರಿ, ನಮ್ದು ಅಷ್ಟ ಮನಸ್ ಕೆಟ್ಟೈತ್ರಿ ಬೇರೆ ಏನಿಲ್ರಿ. ಏನ್ರ ಬೇರೆ ಏನಿಲ್ಲ. ಸರಿ, ನಿಮ್ ಮಾತು ಪ್ರಕಾರ ಬರ್ತೀನಿ. ಬೇರೆ ಯಾರು ಬೇಡ, ನೀವು ಕೂತ್ಕೊಂಡು ಸರಿ ಮಾಡ್ತೀವಿ. ನಾವ್ ಚಲೋನದವ್ರಿ. ಹೊರಗಡೆ ಯಾಕೆ ನನಗೆ ಈ ತರ ಮಾತುಗಳು ಕೇಳಿ ಬರ್ತಾ ಇದ್ದಾರೆ? ಅವ್ರಿಗೆ ಬಾ ಪ್ರೀತಿ ಅಲ್ರಿ ನಮ್ಮ ಮೇಲೆ. ಮಂದಿಗೆ ನಮ್ಮ ಮೇಲೆ ಬಾ ಪ್ರೀತಿ ರೀ. ಬಾಳ ಹಗೆ ಸಾಗತ್ತಾರ ಒಬ್ರ ಮೇಲೆ ಒಬ್ರು. ಇವತ್ತು ನಾಳೆ ಹೊಡೆದಾಡ್ತಾರ. ನೋಡು ಹೆಂಗ್ ರೋಡ್ನಾಗ ಹೊಡೆದಾಡ್ತಾರ ಅನ್ನೋದು ಕಣ್ಣಿಂದ ನೋಡ್ತೀವಿ ಅನ್ನೋ ಮಾತುಗಳು ನನ್ ಕಿವಿಗೆ ಬಿದ್ದವು. ನೋಡ್ರಿ ಅವ್ರ ಯಾವಾಗ ಬಾಡಿ ಒಳಗ ನಾನು ಇಂತಾಗ ಬಂದ್ ಅಣ್ಣ ಅಂತಂದ್ರ ಇದು ಸೂರಿಗಿರಿ ಹೇಳಿಲ್ಲ. ಸೂರಿಗಿರಿ ಕಡೆಯವರಾಗ್ಲಿ ಅಥವಾ ನಿಮ್ ಕಡೆಯವರಾಗ್ಲಿ ನನಗೆ ಹೇಳಿಲ್ಲ. ನನಗೆ ಪಬ್ಲಿಕ್ ಬೇರೆ ನಿಮ್ಗೆ ಸಂಬಂಧ ಇಲ್ಲದೆ ಇರೋ ಜನಗಳು ನನ್ ಕಿವಿಗೆ ಹಾಕ್ತಿದಾರೆ. ಅಂದ್ರೆ ಮಾತಾಡ್ತಾರೆ. ಬದ್ಧ ವೈರತ್ವ ಬೆಳೆದಿದೆ, ಇವತ್ತಿಲ್ಲ ನಾಳೆ ರಸ್ತೆಯಲ್ಲಿ ಹೊಡೆದಾಡ್ತಾರೆ ಅನ್ನೋ ಮಾತು ನನ್ನ ಕಿವಿಗೆ ಬಿದ್ದೈತಿ. ಇದು ಸುಳ್ಳಾಗ್ಬೇಕು ಅಂತ ನಾನು ಹೇಳೋಷ್ಟೇ. ಸುಳ್ಳಾರಿ ಅದ ಆಗುದಿಲ್ರಿ ಅದ. ಯಾಕಂದ್ರ ಅಣ್ಣ ಅಂತೇಳಿ ಬಂದಾರ ಅವ್ರಿ. ನಾ ತಮ್ಮ ಅಂತೇಳಿ ನನ್ನ ಸ್ವಂತ ತಮ್ಮನ ಜಗದಾಗ ಹಾಕೋ ವಿಷಯ. ನಾನು ಈಗ ಅಣ್ಣನ ಕಡೆ ತಮ್ಮ ಹೋಗ್ಬೇಕ, ತಮ್ಮನ ಕಡೆ ಅಣ್ಣ ಹೋಗ್ಬೇಕ್ರಿ. ಅದೇ ಕರೆಕ್ಟ್ ಅದು. ಬಟ್ ಅದೇ ಬೇಡ ಅನ್ನೋದು. ಬೇಡ ಅನ್ನೋದು ಅಲ್ಲಂಗ ತಿರುಗಿಲ್ರಿ. ನಮ್ ತಮ್ಮಗಳು ಅವ್ರು ನಾ ಬಿಟ್ಟು ಕೊಡಕ್ ಬರೋದಿಲ್ಲ.
ಅದ ಸಿದ್ದೋಡ ಅಜ್ಜ ನೋಡ್ಕೊತಾನ್ರಿ. ಅವ್ರನ್ನ ಯಾವತ್ತು ಸದ್ದು ಬಿಟ್ಟು ಕೊಡಗಲ್ರಿ ನಾನು. ನಮ್ಮ ತಮ್ಮಗಳು ರೀ, ಯಾವಾಗಿದ್ರು ನಮ್ಮ ತಮ್ಮಗಳನ್ನ ಅವ್ರ ಅವ್ವಾರ ನಮ್ಮ ತಾಯಿ ಅಂತೇಳಿ ನಾ ಕಾಲ್ ಮುಗಿದ ಅವ್ರ ಮನೆಗೆ ಹೋಗಿ ಮುಗಿದು ಬಂದೇನ್ರಿ ನಾ ಕಾಲ. ಅವ್ರ ನಮ್ಮ ತಾಯಿನ ರೀ, ಏನ್ರಿ ನಾ ಹಂಗ ನಾವು ಬಿಟ್ಟು ಕೊಡಗಲ್ರಿ ನಾ ಯಾರು ಬರೀ. ಸರಿ, ಈಗ ಅಯ್ಯಪ್ಪ ರೌಡಿನೂ ಅಲ್ಲ, ಗುಂಡಾನೂ ಅಲ್ಲ, ಬಡ್ಡಿ ದಂಧೆ ಮಾಡೋರು ಅಲ್ಲ, ಒಬ್ಬ ಉದ್ಯಮಿ. ಅದ್ರ ಎದುರುಗಡೆ ಹೇಗಿರ್ತಾರ ಅವ್ರ ಜೊತೆ ನಾ ಹಂಗಿರ್ತೇನೆ. ನನ್ನ ಜೋಡಿ ಯಾರು ನಕ್ಕೊಂತಿರ್ತಾರ ನಕ್ಕೊಂತಿರ್ತೇನಿ. ಯಾರ ನಾನು ನರಸಿಂಹಂತ ಅವತಾರ ತಾದಿನ ಅಂದ್ರ ನಾ ಉಗ್ರ ನರಸಿಂಹ ಹಾಕೇನವ್ರಿ ಮುಂದಾಗ. ಇನ್ನೊಂದು ಮಾತು ಕೇಳ್ಪಟ್ಟೆ, ನಾನು ಒಂದು ಮನೆ ಕಟ್ಸಿದ್ರೆ ಅಂತೀವಿ. ಹೌದು, 17 ಕಾರ್ ತಗೋಬೇಕು ಅನ್ನೋದು ಕನಸಿದೆ. ಹಾ ರೀ. ಯಾರು ಹೇಳಿದ್ದು ಅದು 17 ಕಾರ್ ಅನ್ನೋದು ಯಾಕದ? ಹಂಗೇನಿಲ್ಲ, ಒಂದು ಆಸೆ ರೀ. ನನ್ನ ಮಕ್ಕಳ ಆಸೆ ಅದು. 20 ಸಿದ್ದೋಡ ಅಜ್ಜ ಕೊಡ್ಲಿ ರೀ, ಅದನ್ನ ಕೊಡ್ಲಿ ಅಂತ ನಾ ಬಿಡ್ಕೋತೀನಿ. ಅಲ್ಲ, 20 ಅನ್ಕೋಬಹುದು, 25 ಕಾರ್ ತಗೋಬೇಕು ಅನ್ಕೋಬಹುದು, 17 ಕಾರು ಅನ್ನೋ ತರ ಕೇಳ್ಪಟ್ಟೆ. ನನ್ನ ಮಕ್ಕಳ ಆಸೆ ಐತ್ರಿ ನಾನು. ಓಕೆ, ಅಂದ್ರೆ ಆ ಸಂಖ್ಯೆಗೆ ಏನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಸುಮ್ಮನೆ ಒಟ್ಟು 17. ನಮ್ಮ ಮಕ್ಕಳ ಆಸೆ ಇರೋದೆ. ಆ ದೇವ್ರ ನಂಗೆ ಆಶೀರ್ವಾದ ಮಾಡಿದ ಅಂದ್ರೆ ಅದ ಆತಂದ್ರ ನಶೀಬ್ ಅಲ್ರಿ. ಇನ್ನು ಎಷ್ಟು ಕಾರ್ ತಗೊಂಡ್ರಿ? ನಂದೇನಿಲ್ರಿ, ನನ್ನ ಕಾರ್ ನನ್ನನ್ನು ಯಾವ ಇಲ್ರಿ, ಎಲ್ಲ ನಮ್ಮ ದೋಸ್ತ ಪ್ರೀತಿನ ಕೊಟ್ಟಿದ್ರಿ ಅವ್ರು. ಎಷ್ಟು ಕಾರ್ ಅದಾವ? ನಂದೇ ಅದಾವ್ರಿ, ನಮ್ಮ ಮನಿ ಮುಂದೆ ಅದಾವ್ರಿ. ಲಕ್ಷ ಕೊಟ್ಟಿಲ್ರಿ ನಾನು, ಎಲ್ಲ ನಮ್ಮ ದೋಸ್ತರ ಪ್ರೀತಿನ ಕೊಟ್ಟಿದ್ರಿ ಅವ್ರು. ಓಕೆ, ಆಗ್ಲಿ, ಒಳ್ಳೇದಾಗ್ಲಿ. ಏನೇನ ಮುಂದೆ ನೀವು ಬಿಸ್ನೆಸ್ ಉದ್ಯಮವನ್ನ ಯಾವ ರೀತಿ ಬೆಳೆಸ್ಕೋಬೇಕಂತಿದ್ರಿ? ಯಾವ್ಯಾವ್ದು ಪ್ಲಾನ್ ಮಾಡ್ಕೊಂಡಿದ್ರಿ? ಅಣ್ಣ ಇದ್ರಲಿಂದ ಫಸ್ಟ್ ಟೈಮ್ ನಾ ಹಿಂಗ ಮೀಡಿಯಾದ ಇದ್ರ ಮುಂದೆ ಕುಂತು ಮಾತಾಡಿದ್ ಫಸ್ಟ್ ಟೈಮ್ ರೀ. ಇದರಿಂದ ಒಂದು ರಿಕ್ವೆಸ್ಟ್ ಹೋಗತ್ತೀನಿ ನನ್ನ ಕರ್ನಾಟಕ ಮಂದಿಗೆ, ಹುಬ್ಳಿ ಜನತೆಗೆ, ಧಾರವಾಡ ಜಿಲ್ಲಾ ಜನತೆಗೆ. ಇದನ್ನ ನನ್ನ ದೊಡ್ಡ ಸನಾರ ದೇಗೋಲಿ ನನ್ನ ಬಗ್ಗೆ ಈಗ ನಾ ಇದ್ ಮಾತು ಈಗೇನು ಕೊಡಾದೇನ್ರಿ ಕ್ವಶನ್, ಇದನ್ನ ಬಾ ಮಂದಿ ಚರ್ಚೆ ಮಾಡಕ್ ಚಾಲೂ ಮಾಡ್ದಾರ್ರಿ. ನಾ ಯಾರ ಮೇಲೂ ಪ್ರಮಾಣ ಮಾಡತ್ತೀನಿ, ಯಾರ ಮೇಲೆ ಕೆಟ್ಟ ಉದ್ದೇಶದಿಂದ ಮಾತಾಡತ್ತಿಲ್ಲ. ಈ ಮಾತು ಏನ್ ಹೇಳತ್ತೀನಿ ಇಲ್ಲ. ಒಂದೇದ ನಾ ರೈತರ ಸಂಬಂಧ ಮಾತಾಡ್ತೇನ್ರಿ. ನಾನು ರೈತರು ಏನ್ ಮಾಡಾಕತ್ತಾರ, ಬೆಳೆ ಸಂಬಂಧ ಊರ್ ಮಂದಿ ಹೋಗಿ ಸ್ಟ್ರೈಕ್ ಮಾಡೋದು, ಭಿಕ್ಷಾ ಬೇಡೋದು ಮಾಡಾಕತ್ತಾರ. ನನ್ ರೈತರಿಗೆ ಎಲ್ಲಾರ್ಗು ಕೈ ಮುಗಿದ್ ಹೇಳ್ತೇನೆ. ನಾ ಇಲ್ಲಿಂದ ಹೇಳ್ತೀನಿ, ರೈತರು ಕರೆಕ್ಟ್ ಒಂದ್ 6 ತಿಂಗಳು ಬೆಳೆದ್ ಬಿಡ್ಬೇಕ್ರಿ. ಇವ್ರು ಗೌರ್ಮೆಂಟ್ ಏನು ಊಟ ಕೊಡ್ತೈತ್ರಿ. ರೈತರು ಏನ್ ಮಾಡ್ಬೇಕು ಶಾಣೆ ಅಂದ್ರೆ, ಬೆಳೆದು 6 ರಿಂದ 1 ವರ್ಷ ಬಿಟ್ಬಿಡ್ಬೇಕ್ರಿ. ಬೆಳೆದು 1 ವರ್ಷ ಬೆಳೆದು ಬಿಡ್ಬೇಕು. ತನ್ನ ಮನಿಗ್ ತಿನ್ನಾಕ ಎಷ್ಟು ಬೇಕು ರೈತರಿಗೆ ಹೇಳಾತೀನಿ. ಎಲ್ಲಾರ್ಗು ನಾನು ಉತ್ತರ ಕರ್ನಾಟಕ ರೈತರಿಗೆ ಹೇಳಾತೀನಿ, ಎಲ್ಲಾ ರೈತರಿಗೆ ಹೇಳಾತೀನಿ, ಕಿವಿ ಕೊಟ್ಟು ಕೇಳ್ರಿ ಎಲ್ಲಾರು. 1 ವರ್ಷ ಬೆಳೆದು ಬಿಡ್ಬೇಕ್ರಿ ಇವ್ರು. ಅವ್ರ ಮನಿಗೆ ಏನ್ ಬೇಕಲ್ಲ ಅದಷ್ಟೇ ಬೆಳ್ಕೊಂಡ್ ತಿನ್ಬೇಕ್ರಿ ಇವ್ರು. ಅಂದ್ರ ರೈತರ ಬೆಲೆ ಎಲ್ಲಾರ್ಗು ಗೊತ್ತಾಗೈತ್ರಿ. ಇಲ್ಲಾಂದ್ರೆ ರೈತರ ಬೆಲೆ ಯಾರಿಗೂ ಸತ್ರು ಗೊತ್ತಾಗಲ್ಲ. ಇವು ಮತ್ತು ಹೋಗಿ ಓಟ್ ಹಾಕ್ತಾರ್ರಿ, ಮಂದಿಗೆ ವೆಚ್ಚನ ಮಾಡಿ ಓಟ್ ಹಾಕ್ರಿ. 1 ರೂಪಾಯಿ ತಿಂದ ಅದ ರೊಕ್ಕದ ಓಟ್ ಹಾಕಿ ನೀವು ಇದು ಮಾಡ್ಕೋತೀರಿ. ಸ್ವಲ್ಪ ಶಾಣೆ ಆಗ್ರಿ ಎಲ್ಲಾ ರೈತರ. 1 ವರ್ಷ ಬೆಳೆದು ಬಿಡ್ರಿ, ನಿಮ್ ಬೆಲೆ ಏನನ್ನೋದು ಗೊತ್ತಾಕೈತಿ. ನಿಮ್ ಮನಿಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂಡ್ ನೀವು ತಿನ್ರಿ, ಅವಾಗ ನಿಮ್ ಬೆಲೆ ಗೊತ್ತಾಕೈತಿ, ನಿಮ್ ಚಲೋ ಬೆಳೆ ಸಿಗ್ತೈತಿ. ನೀವು ರೋಡ್ ಮ್ಯಾಕ್ ಕುಂತ ನಂಗೆ ಆದ್ ಬೇಕಾ, ಅಷ್ಟು ರೊಕ್ಕ ಬೇಕು, ಇಷ್ಟು ರೊಕ್ಕ ಬೇಕಾ ಟನ್ನಿಗೆ ಅಂತ ಕೇಳ್ಬೇಕಂದ್ರು ತೆಪ್ಪಾಕೈತಿ. ಮಂಜುನಾಥ್ ಮದುವೆಯವ್ರು ಏನ್ ಬಂದಾರಲ್ಲ, ಇಂತ ಮನುಷ್ಯ ನಿಮಗ ಸಿಕ್ಕಿದ್ದ ದೊಡ್ಡ ಇದನ್ನ. ಆದ್ರ ನನಗೆ ಇಂತ ಮೆಸೇಜ್ ಕೊಡಕ್ ಸಿಕ್ಕಾನಂದ್ರ ಮನುಷ್ಯ ಅಂತ, ದೇವ್ರಂತ ಮನುಷ್ಯ ಅವ. ಬೇಕಾದಷ್ಟು ಮಂದಿ ಮಿಡಿಯಾದವ್ರು ಅದಾರ, ಅದ್ರ ನನಗ ಈ ಟೈಪ್ ನಂಗೆ ಸಿಕ್ಕಿದ್ದಿಲ್ಲ ಚಾನ್ಸ್ ಯಾರಿಗೂ. ನಂಗೆ ಸಿಕ್ಕೈತಿ. ಇದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಮನ್ಯಾಗ ಕುಂತ ಚಂದಂಗ್ ಯೋಚನೆ ಮಾಡ್ರಿ, ಬೆಳೆದು ಬಿಟ್ಬಿಡ್ರಿ. ಅಲ್ಲಿ ಹೋಗಿ ಎತ್ತಿನ ತಗೊಂಡೋಗಿ ಹುಚ್ಚರಕಂತ ದುಡದ ಎಲ್ಲಾ ಮಾಡ್ಕೊಂಡ್ ನೀವು ಅಷ್ಟೆಲ್ಲಾ ದುಡ್ಡು ಬೆಳಿ ಎಲ್ಲಾ ಬೆಳೆದ್ರು ಮತ್ತೆ ನೀವು ಒಯ್ದ ರೋಡ್ ಮೇಲೆ ಸಲ್ತೀರಿ, ನಂಗೆ ಬೆಳಿ ಬಂದಿಲ್ಲ, ರೇಟ್ ಬಂದಿಲ್ಲ ಅಂತೇಳಿ. ನಿಮ್ ಮನೆಗೆ ಎಷ್ಟು ಬೇಕು ತಿನ್ನಾಕ ಅಷ್ಟು ಬೆಳೆದ ನಿಮ್ ಮನ್ಯಾಗ ಇಟ್ಕೋರಿ. 1 ವರ್ಷ ತಿನ್ರಿ, ಬೆಳಿ ಸಿಗ್ಲಿಲ್ಲ ಆಮೇಲೆ ನಿಮ್ಗೆ ಆಟೋಮೆಟಿಕ್ ರೇಟ್ ಎಲ್ಲ ತಾನೇ ಇರ್ತೈತಿ. ಇದು 1ನೇ ಚಾಪ್ಟರ್ ಮುಗೀತೆ. 2ನೇದ್ರನಾರ ನಂದು ಆಶೀರ್ವಾದ ಒಂದೇ ರೀ. ಗೌರ್ಮೆಂಟ್ ನಾ ಕೈ ಮುಗಿದು ಕೇಳ್ತೀನಿ ಅಣ್ಣಾರ, ನಂಗ 1-2 ಸ್ಕೂಲ್ ದತ್ತಕ್ ಕೊಟ್ರೆ, ನಾನು ಆ ಗೌರ್ಮೆಂಟ್ ಸ್ಕೂಲ್ ದತ್ತಕ್ ಕೊಟ್ರೆ ಆ ಸ್ಕೂಲ್ ನಾನು ನಡ್ಸ್ಕೊಂತ ಹೋಗ್ತೇನಿ. ಆ ಸ್ಕೂಲ್ ಒಳಗೆ ಕಲಿಯೋ ಹುಡುಗರ್ಗಾಗತ್ತೆ, ಹೆಣ್ಮಕ್ಳು ಆತ, ಗಂಡ ಮಕ್ಳು ಆತ. ಅವ್ರ ಹುಡುಗರಿಗೆ ಎಲ್ಲಾರ್ಗು ಏನು ಕಮ್ಮಿ ಇಲ್ಲಾರ್ದಂಗ ನೋಡ್ಕೋತೀನಿ. ಯಾಕಂದ್ರ ನನ್ನ ಹುಬ್ಳಿ ಮಂದಿ ನನಗೆ ಅಷ್ಟು ಕೊಟ್ಟಾರ, ಅಷ್ಟು ಮಂದಿ ನಂಗೆ ಸಪೋರ್ಟ್ ಅದ. ಹಿಂದ ಸ್ವಲ್ಪ ಮಂದಿ ಮುಂದೆ ಬರಾಕ ಹೆದರ್ತಾರ, ಅವ್ರು ನನ್ಗೆ ಹಿಂದಿಂದ ಸಪೋರ್ಟ್ ಮಾಡ್ತಾರೆ. ನನ್ ಕೈಲಕ್ಕೆ ಇಷ್ಟ ಅವ್ 2 ಸ್ಕೂಲ್ ನಂಗೆ ದತ್ತಕ್ಕೆ ಯಾವ ಸ್ಕೂಲ್ ಕೊಡ್ತಿರಲ್ಲ ಆ ಸ್ಕೂಲ್ ನಾನು ಇಡೀ ಕರ್ನಾಟಕ ಸ್ಕೂಲ್ ಮಾಡ್ತೇನೆ. ಒಂದ್ ನಿಮಿಷ ನೀವ್ ಏನ್ ಹೇಳಿದ್ರಲ್ಲ, ದಯವಿಟ್ಟು ನೀವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಡ್ರಿ. ನೀವು ಆಟಾಡ್ರಿ, ನಿಮ್ಗೆ ಸ್ಕೂಲ್ ಕಣ್ಣಿಗೆ ಕಾಣಿಸ್ತಾವ. ಹುಬ್ಳಿ ಒಳಗ ಅದಾವ. ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಏನೇನು ತೊಂದರೆಗಳಿದಾವೆ, ದಯವಿಟ್ಟು ನಮ್ಮ ಈ ನಂಬರ್ಗೆ ಕಾಲ್ ಮಾಡಿ. ರಸ್ತೆಗಳಿಲ್ಲ ಮಕ್ಕಳಿಗೆ ಹೋಗಕ್ಕೆ, ಅವ್ರಿಗೆ ಹೋಗಕ್ಕೆ ವಾಹನದ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಶೌಚಾಲಯಗಳಿಲ್ಲ. ಇದರಲ್ಲಿ ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾ ಇರೋದು. ಹಂಗೆ ಈ ಹುಬ್ಳಿ ಒಳಗ ನೀವು ಕಾರ್ ತಗೊಂಡ್ ದಿನ ಬೆಳಿಗ್ಗೆ ಅಂತ ಹೋದ್ರೆ ಯಾವ್ಯಾವ ಸ್ಕೂಲ್ ಯಾವ್ಯಾವ ಹಾಲತ್ ಆಗ್ಯಾವ ನಿಮ್ ಕಣ್ಣಿಗೆ ಕಾಣಿಸ್ತೈತಿ. ನೀವು ಇವ್ರಿಗೆ ಕೇಳ್ತಿರಲ್ಲ, ಸರ್ಕಾರದವ್ರಿಗೆ ತಗೋಂತಾರ. ಯಾರಪ್ಪಂದೇನು ಹೋಗ್ತೈತಿ, ನೀವು ಅವ್ರಿಗೆ ಯಾಕೆ ಭಿಕ್ಷೆ ಬಿಡ್ತೀರಿ?
ಇಲ್ರಣ್ಣ ಅವ್ರು ಮಾಡ್ಬೇಕಾದವ್ರು ಮಾಡ್ತಿಲ್ಲ. ನೀವು ಮಾಡ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಇದ್ದಾಗ, ನಿಮ್ಗೆ ಆಸೆ ಇದ್ದಾಗ ನೀವು ಅವ್ರಿಗೆ ಹೇಳ್ತೀರಿ. ನೀವ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ, ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಎಷ್ಟದಾವ ಸರೌಂಡ್ ಹುಬ್ಳಿ ಧಾರವಾಡದಾಗ, ಯಾವ್ದು ಬಹಳ ಕಟ್ಟಡ ಇನ್ನೇನು ಬಿದ್ದು ಹೋಗೋ ಪರಿಸ್ಥಿತಿ ಒಳಗಿರ್ತದೆ. ನೀರಿನ ವ್ಯವಸ್ಥೆ ಇಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ, ಫ್ಯಾನಿನ ವ್ಯವಸ್ಥೆ ಇಲ್ಲ, ಕಿಟಕಿಗಳು ಸರಿ ಇಲ್ಲ, ಸೊಳ್ಳೆಗಳ ಕಾಟ. ಆಮೇಲೆ ಅವ್ರು ನಡ್ಕೊಂಡು ಹೋಗಿ ಚೆನ್ನಾಗಿ ಸ್ಕೂಲ್ ಒಳಗೆ ಕಂಪೌಂಡ್ ಒಳಗೆ ಹೋದ್ರೆ ಕೆಳಗಡೆ ಒಂದು ನೀಟಾದ ನೆಲ ಇಲ್ಲ. ನಿಮ್ ಕಣ್ಣಿಗೆ ಕಾಣಿಸುತ್ತೆ. ನೀವು ಸರ್ಕಾರಕ್ಕೆ ಕೇಳಬೇಕಾದ್ರೆ ಅವಕಾಶ ಇಲ್ಲ. ಅಲ್ರಿ, ನೀವು ಮಾಡಕ್ ರೆಡಿ ಇರ್ಬೇಕಲ್ಲ ಸರ್ಕಾರದವ್ರಿಗೆ, ನೀವ್ ಯಾಕೆ ಕೈ ಚಾಚ್ ಕೇಳ್ತೀರಿ? ಮಾಡ್ರಿ, ನೀವು ಹೇಳ್ತೀರಿ ಮಾಡ್ರಿ ಅಂತ. ನಾನು ಬರೋವಾಗ ಹೇಳ್ಕೊಂಬಂದಿನಿ ನನ್ನ ತಂಡಕ್ಕೆ, ನಾನು ಏನು ಹೋಗ್ತಾ ಇದ್ದೀನಿ, ನಮ್ಮ ನಾಳೆ ಅದು ಸ್ಕೂಲಿಂದು ಹಿಂಗೆ ಸರ್ಕಾರಿ ಶಾಲೆಗಳು ಈ ತರ ಆಗಿದ್ರೆ ಆ ವ್ಯಕ್ತಿ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಏನ್ ಬೇಕೋ ಆ ವ್ಯವಸ್ಥೆ ಅವ್ರು ಮಾಡ್ತಾರಂತ ನಾವು ಹತ್ರ ಹೇಳ್ಕೊಂಬಂದಿದ್ದೀನಿ. ಅದ ಮಾತು ನೀವು ತೆಗೆದು ನಾವು ತೆಗೆದಿದ್ದಲ್ಲ. ಸೊ ಹಿಂಗೆಲ್ಲ ಸಣ್ಣ ಪುಟ್ಟ ಅವ್ರದ್ದು ಬಹಳ ಇಲ್ಲ. ಒಂದು 5 ಫ್ಯಾನ್, ಅದು ಒಂದು ಟಾಯ್ಲೆಟ್, ಅದು ಸರಿಯಾದ ನೀರಿನ ಟಾಕಿ, ಇಷ್ಟೇ ಬೇಕಾಗಿರೋದು. ಅವ್ರಿಗೆ ಇನ್ನೇನು ಮಾಡ್ರಿ, ನಿಮ್ಗೆ ಒಳ್ಳೇದಾಗಲಿ. ಆ ಸರ್ಕಾರಕ್ಕೆ ಯಾವ್ದು ನನಗೆ ದತ್ತಕ್ಕೆ ಕೊಡ್ರಿ, ಅದು ಕೊಡ್ರಿ, ಅವ್ರ ಕಡೆ ನೀವು ಕಡೆ ನಾಲಾಯಕರಲ್ಲ ಸರ್ಕಾರದವರು. ನೋಡ್ರಿ, ಸರ್ಕಾರಿ ಶಾಲೆ ಅಂದ್ರೆ ಏನ್ರಿ ಗೌರ್ಮೆಂಟ್ ಸಂಬಂಧ ಇದ್ದಿದ್ದು ಸಂಬಂಧ. ನೀವು ಹೋಗಿ ಮಾಡಿದ್ರೆ ಸಾಕಲ್ಲ. ಹೇಳ್ತೀರಲ್ಲ ನಿರಗಲ್ಲ ಅದ. ನಾವಾಗ್ಲೇ ಮಾಡುದು ಬೇರೆ ಐತಿ, ಅವ್ರು ನಮ್ ಕೈಯಾಗ ಕೊಟ್ರಂದ್ರ ನಮ್ದು ಏನ್ ಜವಾಬ್ದಾರಿ ಇರುತ್ತಲ್ಲ ಅದು ನಾವು ಚಂದ ಕಟ್ಟುನಿಟ್ಟಾಗಿ ನಾವು ಪಾಲಿಸಿ ಆ ಗೌರ್ಮೆಂಟ್ ಒಂದು ಒಳ್ಳೆ ಈ ಟೈಪ್ ನಾವು ಗೌರ್ಮೆಂಟ್ ಸ್ಕೂಲ್ ಹಿಂಗ್ ಮಾಡ್ಬೋದು ಅಂತ ನಾವು ತೋರಿಸ್ಕೊಡ್ತೇವೆ. ನನಗೆ ಉತ್ತರ ಕೊಡ್ರಿ. ಹಂಗಾರೆ ಒಬ್ಬೊಬ್ಬ ರಾಜಕಾರಣಿ ಒಂದೊಂದು ಶಾಲೆ ದತ್ತು ತಗೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ಯಾರಿಗೆ, ರಾಜಕಾರಣಿಗಳು. ಅದು ಅವ್ರು ಬಿಟ್ಟಿದ್ದಾರೆ. ಮತ್ತೆ ಮಾಡ್ಬೋದು. ನಮ್ಗ ತಂದೆ ತಾಯಿ ಏನ್ ಕಲಿಸ್ಯಾರ ಗೊತ್ತೈತಿ ನಿಮ್ಗೆ? ನಮ್ ಕೈಲಿ ಎಷ್ಟಾಗೈತಲ್ಲ ಅಷ್ಟ ಮಂದಿಗೆ ಒಳ್ಳೇದ್ ಮಾಡ್ರಿ ಅಂತ ಹೇಳ. ಈಗ ಯಾರು ನೀವು ಕರ್ಕೊಂಡ್ ಅಡ್ಡಾಡಿ ಯಾರು ಒಳ್ಳೇದ್ ಮಾಡಿದ್ರು ಯಾವನು ನೆನ್ಸೋವಿಲ್ಲ ಈ ಜಗತ್ನ್ಯಾಗ. ನಿಮ್ಗೆ ಯಾವ ಸ್ಕೂಲ್ನ ನೀವು ಇದು ಮಾಡ್ಬೇಕು, ದತ್ತಕ್ ತಗೋಬೇಕು, ಅದನ್ನ ಹೇಗೆ ನೀವು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನಿಮ್ಗೆ ಬೇಕಲ್ಲ, ನಾನ್ ಕೊಡ್ತೀನಿ. ನಾನು ನಿಮ್ಗೆ ಲಿಖಿತ ರೂಪದಲ್ಲಿ DC ಅವ್ರಿಗೆ ಮನವಿ ಕೊಟ್ಟು ನಿಮ್ಗೆ ಅದನ್ನ ಮಾಡಕ್ ಹಚ್ತೀನಿ. ಆದ್ರೆ ನಾನು ಇಲ್ಲೇ ಕುಸಲ ಗ್ರಾಮನ್ಯಾಗ ಮೊನ್ನೆ ನಾನು ಆ ಸ್ಕೂಲಿಗೆ ನನ್ಗೆ ಏನ್ ಖುಷಿ ಅಂದ್ರ ಆ ಸ್ಕೂಲ್ನ್ಯಾಗ ಒಂದು 250-260 ಮಂದಿ ಹೆಣ್ಮಕ್ಳು ಅದಾರಿ. ಹೆಣ್ಮಕ್ಳದ ಚಾಯ್ಸ್ ಮಾಡಿದೆ ಅಂದ್ರಿ. ಬಾ ಮಂದಿ ಹೆಣ್ಮಕ್ಳಿಗೆ ಓದಾಕ ಆಶೆ ಬಾಳ ಐತಿ, ಅವ್ರು ಕಲಿಸೋರು ಇಲ್ಲ ಮನ್ಯಾಗ. ಅದಕ್ಕೆ ಅದ ಆಸೆ ಪಟ್ಟ ನನ್ನ ಮನ್ಯಾಗ ನನಗೂ 3 ಮಂದಿ ಹೆಣ್ಮಕ್ಳು ಮಕ್ಳು ಅದಾರ. ಅದ ನನ್ನ ಮಕ್ಳು ಅಂತ ತಿಳ್ಕೊಂಡ ನನ್ನ ಮಕ್ಳಿಗೆ ಎಷ್ಟು ಕಲ್ಸಿನ ಅದ ರುಚಿನ ಅದ ಒಳ್ಳೆತನನ ಅದ ಅವ್ರಿಗೆ ನಮ್ಮ ಅಣ್ಣ ಅದ ಅನ್ನೋದು ಒಂದು ಸ್ಥಾನ ಕೊಟ್ಟವ್ರಿಗೆ ಅವ್ರಿಗೇನು ಕಮ್ಮಿ ಇಲ್ಲಾರ್ದಂಗ ನಂಗೆ ಸ್ಕೂಲ್ನಾಗ ನೋಡೋದೈತಿ. ಅದಕ್ಕೆ ನಾ ಸ್ಕೂಲಿಗೆ ಹೋಗಿದ್ದೆ. ನನ್ನ ಕೈಲಿ ಅಷ್ಟಕ್ಕೆ ಶಕ್ತಿ ನಾ ಮಾಡಿದ್ದಾರೆ ಎಲ್ಲಾ ಮಾಡೀನಿ. ಆದ್ರೆ ನನ್ಗೆ ಆಸೆ ಐತಂದ್ರ ಆ ಸ್ಕೂಲ್ನ ನಿಮ್ಗೆ ಅಷ್ಟ ಮಾಡೋದಿದ್ರೆ ಆ ಸ್ಕೂಲ್ ನಂಗೆ ದತ್ತು ಕೊಡಿಸ್ರಿ. ಆ ಸ್ಕೂಲ್ ಇಡೀ ಕರ್ನಾಟಕ ನಂಬರ್ 1 ಸ್ಕೂಲ್ ಮಾಡಿಲ್ಲ ಅಂದ್ರೆ ನಂದು ಅರ್ಧ ಮೀಸಿ ಅರ್ಧ ತಲೆ ಬಳಸಿ ನಾ ಅಡ್ಡಾಡ್ದಿಲ್ಲ. ಅದ್ರ ಏನ್ರಿ ಗೌರ್ಮೆಂಟ್ ಇಲ್ಲ ಅಂದ ನಾ ಗೌರ್ಮೆಂಟ್ ಲಿಂದ ತಗೋದಿಲ್ಲ. ಗೌರ್ಮೆಂಟ್ ಅಂಡ್ರಿ ಸಚಿವರು ಮಧು ಬಂಗಾರಪ್ಪ ಒಳ್ಳೆ ಮನುಷ್ಯ, ಅವ್ರೇನ್ ಕೆಟ್ಟವ್ರು ಅಂತ ಹೇಳಲ್ಲ. ಒಂದು DC ಅವ್ರಿಗೆ ಒಂದು ಸಚಿವರಿಗೆ ನೀವು ಯಾವಾಗ ಭೇಟಿ ಆಗ್ತದೆ ಹೇಳಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ನಂತರ ಅವ್ರ ನಂಬರ್ ಇದೆ, ಮಾತಾಡ್ತೀನಿ. ಹೋಗಿ ನೇರವಾಗಿ ಭೇಟಿ ಆಗ್ರಿ, ಒಂದು ಲೆಟರ್ ಕೊಡಿ, ಮಾಡಿ ಅಂತ ಅವ್ರು ಅಪ್ರೂವಲ್ ಕೊಡ್ತಾರೆ. ಮಾಡ್ರಿ, ಕೊಡಿಸ್ರಿ ಏನಾದ್ರೆ ನೀವು ಮಾಡಿಸ್ಕೊಡ್ರಿ, ನಾ ಮಾಡ್ಕೊಡ್ತೀನಿ. ನಾನು 2-3 ದಿವಸದಲ್ಲಿ ಬೆಂಗಳೂರಿಗೆ ಫೋನ್ ಮಾಡ್ತೀನಿ. ಈಗ ನಾವು ಈ ಹಿಂದೆ ಅದೇ ನೀವು ಬಂದು ನಿಮ್ಗೆ ಭೇಟಿ ಆಗೋಕ್ಕೂ ಮುಂಚೆ ನಾವು ಹಿಂದೆ ಒಂದು ಸ್ಟೋರಿ ಮಾಡಿದ್ದೀವಿ. ರಾಜ್ಯದ ಮೂಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿದ್ದಾವೆ, ಯಾರಿಗೆ ಈ ತೊಂದರೆಗಳಿದೆ ಅದನ್ನ ನಮ್ಗೆ ಹೇಳಿ, ನಾವು ಅದಕ್ಕೆ ಸಂಬಂಧಪಟ್ಟ ಯಾರ ದಾನಿಗಳಿರ್ತಾರೆ, ನಾವು ಮುಂದೆ ಬಂದು ಇದನ್ನ ಮಾಡ್ಕೊಡ್ತೀವಿ ಅನ್ನೋರು ಇರ್ತಾರೆ, ಅವ್ರ ಮೂಲಕ ನಿಮ್ಗೆ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಅದು ಎಷ್ಟೇ ಇರ್ಬೋದು, ಹಣದ ಅಂತೂ ಇಲ್ಲ, ಅಲ್ಲಿ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡಿ ಕೊಡಿಸ್ತೀವಿ ಅಂತ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದಕ್ಕೆ ಬಹಳ ಜನ ನಮ್ಗೆ ಮೆಸೇಜ್ ಮಾಡಿದ್ದಾರೆ. ಸೊ ಈ ಒಂದು ನಾವೇನು ಕಾರ್ಯವನ್ನು ಹಮ್ಮಿಕೊಂಡಿದ್ವಿ ಅದು ನಿಮ್ಮಿಂದಾನೇ. ನಿಮ್ಗೆ ಆಸೆ ಇದೆ, ನಾನೊಂದು ಏನೋ ಮಾಡ್ಬೇಕು ಸ್ಕೂಲಿಗೆ ಅನ್ನೋದು. ನೀವು ಕುಶಗಲ್ದಲ್ಲೇ ತಗೊಳ್ಳಿ, ಸೂಳ ಗ್ರಾಮದಲ್ಲಿ ತಗೊಳ್ಳಿ, ಯಾವುದೋ ಒಂದು ಗ್ರಾಮ ನಿಮ್ಗೆ ಆಯ್ಕೆ ಅದು. ನಿಮ್ಗೆ ಆ ಸ್ಕೂಲ್ ಬೇಕಂದ್ರೆ ಆ ಸ್ಕೂಲನ್ನ ಹೇಗೆ ಅದನ್ನ ದತ್ತಕ್ಕೆ ಕೊಡಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮುಂದೆ ಅದನ್ನ ಮಾಡ್ತೀವಿ. ಬಟ್ ನಿಮ್ಮಿಂದನೇ ಇದಕ್ಕೆ ಅಡಿಪಾಯ. ನಮ್ಮಿಂದ ಅಲ್ರಿ. ಈಗ ನಾನು 4 ಮಂದಿ ಗುರ್ತ ಆಗ್ಬೇಕನ್ನ ಕಾರಣ, 4 ಮಂದಿಗೆ ನಾ ಮೆಸೇಜ್ ಕೊಡಕ್ ಕಾರಣ ಯಾರಂದ್ರಿ ಮಂಜುನಾಥ್ ಮದಿಯೊಳವ್ರ ಮೀಡಿಯಾ ಚಾನಲ್ನಿಂದ ನಿಮ್ಗ ಕೈ ಮುಗಿತೀನಿ. ಈ ಚಾಲನೆ ನಿಮ್ ಚಾನಲ್ನಿಂದ ನನ್ ಚಾಲೂ ಆಗ್ಲಿ. ಆ ಸ್ಕೂಲ್ ನಿಮ್ಮ ಚಾನಲ್ನಿಂದ, ನಿಮ್ ನ್ಯೂಸ್ ಚಾನಲ್ನಿಂದ ನಂಗೆ ದತ್ತು ಕೊಡಿಸ್ರಿ. ನಿಮ್ದು ಚಾನಲ್ದ ಹೆಸರು ದೊಡ್ಡದು ಮಾಡ್ತೀನಿ. ನಾನು ಆ ಸ್ಕೂಲಿಗೂ ಒಳ್ಳೆತನ ಹೆಸರು ತಂದು ಕೊಡ್ತೀನಿ. ಆ ಸ್ಕೂಲ್ ಇನ್ನೂ ದೊಡ್ಡ ಪ್ರಮಾಣ ಬೆಳೆಸ್ತೇನೆ ಅಂತೇಳಿ ನಾನು ನಿಮ್ಗೆ ಮಾತು ಕೊಡ್ತೀನಿ. ಓಕೆ ಅಯ್ಯಪ್ಪ ಅವರೇ, ನನ್ನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಟಿದ್ದೀರಿ. ಹೊರಗಡೆಯಿಂದ ನೋಡುವಾಗ ಬೇರೆನೇ ಇರುತ್ತೆ, ಹತ್ರ ಬಂದು ನೋಡಿದಾಗ ಬೇರೆ ಕಾಣಿಸುತ್ತೆ. ಸೊ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಯಾವುದೋ ಮುಚ್ಚುಮರೆ ಇಲ್ಲದೆ ನೇರವಾಗಿ ನೀವು ನನ್ನ ಹತ್ರ ಹಂಚ್ಕೊಂಡಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತೇನೆ. ಯಾರ ಜೊತೆಗೆ ನಿಮ್ಮ ಮನಸ್ಸುಗಳಿದಾವೆ ಅದನ್ನ ನೀವು ಕೂತ್ಕೊಂಡು ಸರಿಪಡಿಸ್ಕೊಡಿ. ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕಂದ್ರೆ ಇವತ್ತೊಂದು, ನಾಳೆ ಒಂದು, ನಾಡ್ದು ಇನ್ನೊಂದು.
ಬಾಯಿಂದ ಬಾಯಿ ಹೊಲಸು ಬಾಯಿ ಮನುಷ್ಯರು. ಹೌದು, ಬಾಯಿ ಅನ್ನೋದು ಹೊಲಸು ಬಿಡ್ರಿ. ನನ್ನನ್ನು ಸೇರಿಸಿ ಬಾಯಿ ಬಹಳ ಹೊಲಸು. ಮನುಷ್ಯನೇ ದೊಡ್ಡ ಹೊಲಸು. ಹೌದು, ಅತಿ ಕೆಟ್ಟ ವಿಷ ಜಂತು ಅಂದ್ರೆ ಮನುಷ್ಯ. ಇನ್ನು ಯಾವ್ದು ಹಾವು ಮತ್ತೊಂದು ಅಂತೀವಲ್ಲ ಅವಲ್ಲ. ನಮ್ಮ ಮನುಷ್ಯನಿದೀವಿ, ನಮ್ಮಷ್ಟು ವಿಷ ಜಂತುಗಳು ಯಾರು ಇಲ್ಲ, ಯಾವುದೂ ಇಲ್ಲ. ಅಂದ್ರೆ ಮನುಷ್ಯ ಯಾವಾಗ ಹಾಳಾಕ್ ಚಲೋ ಆಕಣಂದ್ರಿ ರೊಕ್ಕ ಬಂದ್ಮೇಲೆ ಮನುಷ್ಯ ಹಾಳಾಕನ್ರಿ. ರೊಕ್ಕ ಬರೋಕಿಂತ ಮುಂಚೆ ಬಾಳ ಚಲೋ ಇರ್ತಾನ್ರಿ. ರೊಕ್ಕ ಬಂದ್ಮೇಲೆ ಮನುಷ್ಯ ಆಟೋಮೆಟಿಕ್ ಚೇಂಜ್ ಆಗ್ಬಿಡ್ತಾನ್ರಿ. ನಂದು ಇದ್ರಲ್ಲಿ ಲಾಸ್ಟ್ ಇನ್ನೊಂದು ಮಾತು ಹೇಳಿದ್ರೆ ನಾನು ನಿಮ್ಗೆ ನಂದು ರಿಕ್ವೆಸ್ಟ್ ಐತಿ ನನ್ನ ಧಾರವಾಡ ಜಿಲ್ಲಾ ಜನತೆಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಯ್ಯಪ್ಪ ಶಿವಕೋಳ. ಇವತ್ತು ನಂದು ಮನಸ್ಸಾಗಿದ್ದ ಮಾತು ಹೇಳ್ಕೋಬೇಕಂತ ಐತಿ, ನಾ ಹೇಳ್ಕೋತೀನಿ. ನಿಮ್ ಮನಸ್ಸಿಂದ ಎಲ್ಲ ತೆಗದ ನನಗೊಂದು ಒಳ್ಳೆತನದ ಆಶೀರ್ವಾದ ಮಾಡಿ ಬೆಳೆಸ್ರಿ. ಇಷ್ಟು ದಿವಸದಿಂದ ಇವತ್ತಿನ ಮಠ ಈ ಮೀಡಿಯಾ ಚಲನ್ ಇವತ್ತು ಬಂದೈತಿಲ್ಲೇ ನನ್ ನಂಬಿ ಬಂದಾರ. ಅವ್ರಿಗೂ ಒಳ್ಳೇದಾಗ್ಲಿ, ಆ ಸಿದ್ದೋಡ ಅವ್ರಿಗೂ ಒಳ್ಳೇದ್ ಮಾಡ್ಲಿ, ನನ್ ನಮ್ದವ್ರು ಒಳ್ಳೇದ್ ಮಾಡ್ಲಿ. ನನಗೆ ಯಾರು ಕೆಟ್ಟ ಮಾಡ್ಬೇಕಂತಾರ ಅವ್ರಿಗೂ ಒಳ್ಳೇದಾಗ್ಲಿ, ಕೆಟ್ಟ ಯಾರು ಯೋಚನೆ ಮಾಡ್ತಾರ ಅವ್ರಿಗೂ ಒಳ್ಳೇದಾಗ್ಲಿ. ನನ್ನ ಕಡೆಯಿಂದ ಯಾರ ಮನಸ್ಸಿಗೆ ನೋವಾಗಿತ್ತಂದ್ರ ನಾ ಎಲ್ಲಾರ್ಗು ಇಲ್ಲಿಂದ ಕೈ ಮುಗಿದ ತೆಪ್ಪಾದನ್ ಕೇಳ್ತೀನಿ, ಕಾಲಿ ಮುಗಿದ್ ಕೇಳ್ತೀನಿ. ಅದೇನು ಮನಸ್ನಾಗ ಇಟ್ಕೋಕ್ ಹೋಗ್ಬೇಡ್ರಿ. ನಾವೇನ್ ಬಾಳ ದಿವ್ಸ ಬದುಕುದಿಲ್ಲ, ಯಾವಾಗ ಸಾಯ್ತೇವೆ ದೇವ್ರಿಗೆ ಗೊತ್ತದ. ಅದಕ್ಕೆ ಯಾರು ಮನಸ್ನಾಗ ಏನ್ ಕೆಟ್ಟ ಇಟ್ಕೊಲಾರ್ದಂಗ ಒಳ್ಳೆ ತಲೆದಿಂದ ಬೆಳೀರಿ, ಒಳ್ಳೆ ತಲೆಯಿಂದ ಆಗ್ರಿ. ಎಲ್ಲಾರು ಯಾರ ಮೇಲೆ ಜಾಸ್ತಿ ಹವ ಬೆಳಸಾಕ್ ಹೋಗ್ಬೇಡ್ರಿ. ರೊಕ್ಕ ಮಾಡ್ರಿ, ಮಜಾ ಮಾಡ್ರಿ. ನಿಮ್ ಹೆಂಡ್ರಿಗೆ, ಮಕ್ಕಳಿಗೆ, ನಿಮ್ ನಂಬಿ ಒಬ್ಬಕ್ಕೆ ಒಂದ್ ಹೆಣ್ಮಗಳ ಬಂದಿರ್ತಾಳ, ಅಕ್ಕಿಗೆ ಒಳ್ಳೆತನದಿಂದ ನೋಡ್ಕೊಂತ ಹೋಗ್ರಿ. ತಂದೆ ತಾಯಿಗೆ ಒಳ್ಳೇದ್ ನೋಡ್ಕೋರಿ. ಯಾರಿಗೂ ಕೆಟ್ಟ ಬೆಸಾಕ್ ಹೋಗ್ಬೇಡ್ರಿ, ಕೆಟ್ಟ ಮಾಡಾಕು ಹೋಗ್ಬೇಡ್ರಿ. ದೇವ್ರು ನೋಡೋ ಒಂದೊಬ್ಬ ಇರ್ತಾನೆ. ಅದಕ್ಕೆ ಯಾರಿಗೂ ಏನಾರು ನನ್ನ ಕಡೆ ಮನ್ಸಿಗೆ ಬೇಜಾರಾಗಿದೆ, ನನ್ ತಪ್ಪಾಗಿದೆ ಸಾಕು. ಇದಕ್ಕಿಂತ ದೊಡ್ಡದೇನಿಲ್ಲ. ನೀವೇ ಎಲ್ಲ ಕೇಳ್ಕೊಂಬಿಟ್ರಿ. ಯಾರ್ಯಾರು ನನ್ನಿಂದ ಮನಸ್ಸಿಗೆ ನೋವಾಗುತ್ತೆ ಎಲ್ಲರಿಗೂ ನಾ ಇಲ್ಲಿಂದ ತಪ್ಪಾಯ್ತು ಅಂತ ಕೇಳ್ಕೊತೀನಿ, ಕಾಲಿಗೂ ಬೀಳ್ತೀನಿ. ನೀವು ಚೆನ್ನಾಗಿ ದುಡ್ಡು ಮಾಡ್ರಿ, ಹೆಸರು ಮಾಡ್ರಿ, ಕೆಲಸ ಮಾಡ್ರಿ, ನಿಮ್ಮ ಮನೆಯವರು ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ಇದ್ರಿ. ಇದು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಇಲ್ಲಿವರೆಗೂ ಬಂದಿರಿ. ಮುಂದೇನು ಒಳ್ಳೆ ರೀತಿಯಲ್ಲಿ ಸಾಗ್ರಿ. ಯಾವುದೋ ಬೇಡವಾದ ಮಾತುಗಳನ್ನ ಕಿವಿಗೆ ಹಾಕೋಬೇಡ್ರಿ, ಮನಸ್ಸು ಕೆಡಿಸ್ಕೋಬೇಡ್ರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಚಾನಲ್ಗೆ ಒಂದು ಸಂದರ್ಶನ ಕೊಟ್ಟರಿ, ತುಂಬಾ ಧನ್ಯವಾದಗಳು. ಒಳ್ಳೆ ಹೆಸರಿನಿಂದನೇ ಬೆಳೀರಿ, ಒಳ್ಳೆ ಹೆಸರಿಂದನೇ ಯಾತ್ರೆಯನ್ನ ಮುಗಿಸ್ರಿ. ಒಳ್ಳೇದಾಗ್ಲಿ. ನಮಸ್ತೆ.